ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮಾತಾ ಮೋಕೆಡೆ ಎತ್ಕೊಂಡು ಹೊಸ ಕೊರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ವಲಯದ ಮುತಾಲಿಕೆಡು ಪ್ರವಾದಿ ಸಂದೇಶ ಅಭಿಯಾನದ ಅಂಗವಾದ ಆದರ್ಶ ಸಮಾಜದ ನಿರ್ಮಾಣ ಪ್ರವಾದಿಯರ್ನ ಶಿಕ್ಷಣದ ಬುಲ್ಪುಡು ಪಂಪಿನ ವಿಷಯಡು ವಿಚಾರ ವಿನಿಮಯ ಕಾರ್ಯಕ್ರಮ ಕಲ್ಲಾಪು ಯೂನಿಟಿ ಸಭಾಂಗಣ ಐತಾರ ಬೈಯಾಗ ಅಟಣೆ ಮಾಡ್ತಿದ್ದೇರು. ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದದ ನಿರಳ್ಡು ಪ್ರವಾದಿ ಸಂದೇಶ ಅಭಿಯಾನದ ಅಂಗವಾದ ಆದರ್ಶ ಸಮಾಜದ ನಿರ್ಮಾಣ ಪ್ರವಾದಿ ಮೊಹಮ್ಮದ್ ಸಾರ ಶಿಕ್ಷಣ ಬೆಳಕಿನಲ್ಲಿ ಪಂಪಿನ ವಿಚಾರದ ಬಗೆಟ್ ವಿಚಾರ ವಿನಿಮಯ ಕಾರ್ಯಕ್ರಮನ ಕಲ್ಲಾಪು ಯೂನಿಟಿ ಸಭಾಂಗಣ ಐತಾರ ಬೈಯಾಡ್ ನಡಪಾಯರು. ಕಾರ್ಯಕ್ರಮದ ಪಾಲ್ಪಡೆಯಿನ ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಸಹಾಯಕ ಧರ್ಮಗುರುಗಳು ವಂದನೀಯ ಜಾನ್ಸನ್ ದೇವರು ಪ್ರೀತಿದ ಸ್ವರೂಪಿ ಮಾತಾ ಧರ್ಮಲು ಪ್ರೀತಿಗೂ ಒತ್ತು ಕೊರ್ಕೊಂಡು ನಮ್ಮ ಜಾತಿ ಧರ್ಮ ಒಂದೇ ಮೋಕೆಡು ಬದುಕೊಡಾತನ ಪಡೆದು ಆಶೀರ್ವಚನದ ಸಂದೇಶ ಕೊರಿಯರು. ಎಲ್ಲರೂ ದೇವರ ಮಕ್ಕಳು. ದೇವರು ಪ್ರೀತಿಯಿಂದ ನಮ್ಮೆಲ್ಲರನ್ನೂ ಸೃಷ್ಟಿಸಿದ್ದಾರೆ. ಎಲ್ಲ ಧರ್ಮವು ಪ್ರೀತಿಯ ಬೋಧನೆಯನ್ನು ನೀಡುತ್ತದೆ. ಹಾಗೆಯೇ ಕ್ರೈಸ್ತ ಧರ್ಮದಲ್ಲಿ ಕೂಡ ಯೇಸು ಪ್ರೀತಿಯ ನಿಯಮಕ್ಕೆ ಪ್ರಮುಖ ಆದ್ಯತೆಯನ್ನು ಕೊಡುವುದು ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ದೇವರು ಪ್ರೀತಿಯ ಸ್ವರೂಪಿ. ನಾವು ಕೂಡ ಪ್ರೀತಿಯ ವ್ಯಕ್ತಿಯಾಗಬೇಕೆಂದು ದೇವರು ಇಚ್ಛಿಸುತ್ತಾರೆ. ಆದರೆ ಈ ಪ್ರಸ್ತುತ ಸಮಾಜದಲ್ಲಿ ಪ್ರೀತಿಯ ಅಭಾವ ನಮಗೆ ಕಾಣುತ್ತದೆ. ಇದರಿಂದ ಸಂಬಂಧಗಳು ಕೆಡುವುದು ಸಮಾಜದಲ್ಲಿ ಕಾಣುತ್ತದೆ. ಒಂದು ಮಾತು ಹೀಗಿದೆ: ಬೆರಳಲ್ಲಿ ಉಗುರು ದೊಡ್ಡದಾಗಿ ಬೆಳೆದರೆ ನಾವು ಉಗುರನ್ನು ಕತ್ತರಿಸುತ್ತೇವೆ, ಬೆರಳನ್ನಲ್ಲ. ಹಾಗೆಯೇ ನಮ್ಮ ಜೀವನದಲ್ಲಿ ಸಂಬಂಧಗಳಲ್ಲಿ ಅಹಂಕಾರ ಹೆಚ್ಚಾದರೆ ಅಹಂಕಾರವನ್ನು ದೂರ ಮಾಡಿಕೊಳ್ಳೋಣ. ವಿಚಾರ ಮಂಡನೆ ಮಲ್ತಿನ PA ಕಾಲೇಜ್ ಆಫ್ ಫಾರ್ಮಸಿದ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಮುಬೀನ್ 5ನೇ ಶತಮಾನಡು ಪುಟ್ಟಿನ ಪ್ರವಾದಿ ಮೊಹಮ್ಮದ್ ಸಾ ಇನಿಕ್ಲ ಪ್ರಸ್ತುತ ಆತೆರು. ಸಮಗ್ರವಾಯಿನ ಶಿಕ್ಷಣ ಕೋರ್ನ ಅರನ ಮಾರ್ಗದರ್ಶನ ಒಂಜಿ ಧರ್ಮಗೂ ಸೀಮಿತ ಆದಿಚ್ಚಿ ಅರನ ಸಂದೇಶ ಮಾತಿರೆಗ್ಲ ಅನ್ವಯ ಆಪುಣು ಪಣ ತೆರಿಪಾಯರು. ಆದ್ದರಿಂದ ಅಲ್ಲಾಹನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಖಾಂತರ ಆತನ ಧರ್ಮವನ್ನು ಪರಿಪೂರ್ಣಗೊಳಿಸ್ತಾನೆ. ಮಾನವನ ಮಾರ್ಗದರ್ಶನವನ್ನು ಸಂಪೂರ್ಣಗೊಳಿಸ್ತಾನೆ. ಆದ ಕಾರಣ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶಗಳು ಅದು ಸಮಗ್ರವಾದಂತಹ ಸಂದೇಶವಾಗಿದೆ. ಪ್ರವಾದಿ ಮುಹಮ್ಮದರು ನೀಡಿದಂತಹ ಶಿಕ್ಷಣ ಅದು ಸಮಗ್ರವಾದಂತಹ ಶಿಕ್ಷಣವಾಗಿದೆ. ಅದೇ ರೀತಿ ಪ್ರವಾದಿ ಮುಹಮ್ಮದರು ತಂದಂತಹ ಸಂದೇಶ, ಅವರು ನೀಡಿದಂತಹ ಶಿಕ್ಷಣ, ಅವರ ಮಾರ್ಗದರ್ಶನಗಳು ಇದು ಸಾರ್ವತ್ರಿಕವಾದಂತಹ ಸಂದೇಶ ಮಾರ್ಗದರ್ಶನಗಳಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೀಡಿದಂತಹ ಸಂದೇಶ ಸಾರ್ವಕಾಲಿಕವಾದಂತಹ ಸಂದೇಶವಾಗಿದೆ. ಅಂದರೆ ಪ್ರವಾದಿ ಮುಹಮ್ಮದರು ತಂದಂತಹ ಸಂದೇಶ, ಅವರ ಮಾರ್ಗದರ್ಶನಗಳು ಅದು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾಗಲಿಲ್ಲ. ಅದು ಕೇವಲ ಮುಸ್ಲಿಮರಿಗೆ ಮಾತ್ರ ಅವರು ಮಾರ್ಗದರ್ಶನ ಮಾಡಿದ್ದಲ್ಲ, ಬದಲಾಗಿ ಸಮಸ್ತ ಮಾನವರಿಗೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಆದ ಕಾರಣ ಅವರ ಸಂದೇಶ ಸಾರ್ವತ್ರಿಕವಾದಂತಹ ಸಂದೇಶ. ಇನ್ನು ಪ್ರವಾದಿ ಮುಹಮ್ಮದರು ಜೀವನದ ಯಾವುದಾದರೂ ಒಂದು ಕ್ಷೇತ್ರಕ್ಕೆ ಮಾತ್ರ ಮಾರ್ಗದರ್ಶನ ಮಾಡಿದವರಲ್ಲ, ಜೀವನದ ಯಾವುದಾದರೂ ಒಂದು ರಂಗಕ್ಕೆ ಮಾತ್ರ ಅವರ ಸಂದೇಶಗಳು, ಅವರ ಬೋಧನೆಗಳು ಇರುವುದಲ್ಲ, ಬದಲಾಗಿ ಮನುಷ್ಯ ಜೀವನದ ಎಲ್ಲ ರಂಗಗಳಿಗೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮನುಷ್ಯನ ವೈಯಕ್ತಿಕ ಜೀವನ, ಆತನ ಕೌಟುಂಬಿಕ ಜೀವನ, ಆತನ ಸಾಮಾಜಿಕ ಜೀವನ, ಆರ್ಥಿಕ ಜೀವನ, ಆಧ್ಯಾತ್ಮಿಕ ಜೀವನ, ರಾಜಕೀಯ ಜೀವನ, ಹೀಗೆ ಯಾವೆಲ್ಲ ಜೀವನದ ರಂಗಗಳು ಅಂತ ಹೇಳಿ ನಾವು ಗುರುತಿಸಿಕೊಳ್ತೇವೋ ಆ ಎಲ್ಲ ರಂಗಗಳಿಗೂ ಕೂಡ ಪ್ರವಾದಿ ಮುಹಮ್ಮದರು ಸಮಗ್ರವಾದಂತಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ.
ಜಮಾತೆ ಇಸ್ಲಾಮಿ ಹಿಂದ್ ಕುಡ್ಲ ಅಧ್ಯಕ್ಷರು ಮೊಹಮ್ಮದ್ ಇಜಾಕ್ ಪುತ್ತೂರು ಗುರ್ಕಾರ್ಮೆದ ಪಾತೆರ ಪಂಡೇರು. ಹಾಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 23 ವರ್ಷಗಳಲ್ಲಿ ಪವಿತ್ರ ಕುರಾನ್ನ ಆಧಾರದಲ್ಲಿ ಅವರೊಂದು ಸಮಾಜವನ್ನು ನಿರ್ಮಾಣ ಮಾಡಿದ್ದು. ಯಾಕೆ ಪವಿತ್ರ ಕುರಾನ್ ಅವತೀರ್ಣಗೊಳ್ಳಲಿಕ್ಕೆ 23 ವರ್ಷ ತಗಲಿತು? ಅದರ ಸೂಕ್ತಗಳು ಅವತೀರ್ಣಗೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನು ತನ್ನ ಜೀವನದಲ್ಲಿ ಪಾಲಿಸುವುದು ಹೇಗೆ, ತನ್ನ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವುದು ಹೇಗೆ, ಇದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡಿ ತೋರಿಸಬೇಕಾಗಿತ್ತು. ಆದ್ದರಿಂದ 23 ವರ್ಷಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವತೀರ್ಣಗೊಂಡಂತಹ ಸೂಕ್ತಗಳನ್ನು ಜೀವನದಲ್ಲಿ ಯಾವ ರೀತಿ ಅಳವಡಿಸಬೇಕು, ಅದರ ಆಧಾರದಲ್ಲಿ ಯಾವ ರೀತಿ ಸಮಾಜ ನಿರ್ಮಾಣ ಆಗಬೇಕು, ಇದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿಕೊಟ್ಟರು. ಹಾಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪಾವನವಾದಂತಹ ಜೀವನ ಜಗತ್ತರಿಗೆ ಮಾದರಿಯಾಗುವಂತಹ ಒಂದು ಆದರ್ಶವಾದಂತಹ ಒಂದು ಜೀವನ, ಅದರ ಶಿಕ್ಷಣವನ್ನು ಮೈಗೂಡಿಸಿಕೊಳ್ಳುವಂತಹ, ಆ ಶಿಕ್ಷಣವನ್ನು ವ್ಯಾಪಕಗೊಳಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಅದರ ಮೂಲಕ ನಾವು ಸ್ಫೂರ್ತಿಯನ್ನು ಪಡೆಯಬೇಕಾಗಿದೆ. ಉಳಿತನ್ನು ಸಮಾಜದಲ್ಲಿ ಉಂಟು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲರ ಸಹಕಾರವನ್ನು ಪಡೆಯಬೇಕಾಗಿದೆ. ಆ ಸಹಕಾರದೊಂದಿಗೆ ಮಾತ್ರ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಇನ್ನಷ್ಟು ಇದರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ಪೊಸಕೂರು ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ, ಪ್ರಮುಖರು ನವೀನ್ ನಾಯಕ್, ಯಾಕೂಬ್ ಕಲ್ಲಾಪು ತಂಕ್ಲೆನ ಅನಿಸಿಕೆಲೆನ್ ಪಂಡೇರು. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಸ್ಥಾನೀಯ ಅಧ್ಯಕ್ಷರು ಅಬ್ದುಲ್ ಕರೀಂ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮೊಹಮ್ಮದ್ ಮುಜಮಿಲ್ ಸಭೆ ನಿಂತ್ಕೊಂಡಿರು. ಅಬ್ದುಲ್ ರೌಫ್ ಸಭೆ ಸುಧಾರಿಕೆ ಮಲ್ದದ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಉಳ್ಳಾಲ ಮೊಗವೀರಪಟ್ಟಣದ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಳದ 2023-24ನೇ ಸಾಲದ ಪ್ರತಿಭಾ ಪುರಸ್ಕಾರ ಸಮ್ಮಾನ ಬಕ ಗೌರವಧನ ಪ್ರದಾನ ಲೆಸ್ ಉಳ್ಳಾಲ ಮೊಗವೀರಪಟ್ಟಣದ ಹಿರಿಯ ಪ್ರಾಥಮಿಕ ಶಾಲೆದ ಮಾರುತಿ ವೇದಿಕೆಯಲ್ಲಿ ಶನಿವಾರ ಬೈಯಾಗ ಅಟಣೆ ಮಾಡಿದ್ದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮೊಗವೀರಪಟ್ಟಣದ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ 2023-24ನೇ ಸಾಲದ ಪ್ರತಿಭಾ ಪುರಸ್ಕಾರ ಮಾನಾದಿಗೆ ಬೊಕ್ಕ ಗೌರವಧನ ಪ್ರದಾನ ಲೇಸನು ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆದ ಮಾರುತಿ ವೇದಿಕೆಡ್ ಶನಿವಾರ ಬೈಯಡ್ ನಡಪಾಯಿರು. ಕಳೆದ 39 ವರ್ಷಗಳಲ್ಲಿ 1,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದಂಥ ಹೆಗ್ಗಳಿಕೆ ಮಾರುತಿ ಜನಸೇವಾ ಸಂಘ ಪಡೆದಿದೆ ಅನ್ನೋದು ಬಹಳ ಶ್ಲಾಘನೀಯವಾದಂಥ ಒಂದು ಕಾರ್ಯವನ್ನು ಈ ಸಂಸ್ಥೆ ಮಾಡಿಕೊಂಡು ಬಂದಿದೆ. ಉಳ್ಳಾಲದ ಕೀರ್ತಿಯ ಕಲಶಪ್ರಾಯವಾಗಿರುವಂಥ ಸಂಸ್ಥೆಯ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ನಡೀತಿದೆ. ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಹಾಗೆ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನು ಮುಂದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯ ಅಭಿನಂದನೆಗಳು. ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಇನ್ನಷ್ಟು ಸ್ಫೂರ್ತಿ ಪ್ರೋತ್ಸಾಹಧನದ ಮೂಲಕ ವಿದ್ಯಾರ್ಥಿ ವೇತನದ ಮೂಲಕ ಸಿಗಲಿ ಅಂತ ಹಾರೈಸ್ತಾ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಂಥ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನವನ್ನು ನಡೆಸಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದೆ ಇನ್ನು ಸಲ್ಲಿಸ್ತಾ ಇದೆ. ಹಾಗೆ ವಿದ್ಯಾರ್ಥಿ ವೇತನವನ್ನು ನೀಡಿದಂಥ ಉದ್ಯಮಿಗಳಾದ ಸೂರಜ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು. ಸನ್ಮಾನ ಅಂತ ಹೇಳಿದಾಗ ಈಗಾಗಲೇ ನಾನು ಹೇಳಿದ ಹಾಗೆ ಫಲಪುಷ್ಪ ಮೊಮೆಂಟೋ ಮಾತ್ರ ಕೊಡ್ತಾರೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗೌರವದ ಮೊತ್ತವನ್ನು ನೀಡ್ತಾ ಇದ್ದಾರೆ. ನಗದನ್ನು ನೀಡೋದರ ಮೂಲಕ ವಿದ್ಯಾರ್ಥಿ ವೇತನವನ್ನು ನೀಡೋದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡುವಂಥ ಕೆಲಸ. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಧನ್ಯವಾದಗಳು. ಕಾರ್ಯಕ್ರಮದ ಮುಂದೆ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಅಧ್ಯಕ್ಷರು ಅನಿಲ್ ಕುಮಾರ್ ಬೊಕ್ಕಪಟ್ನ ಬೆಂಗ್ರೆ ತುಡರ್ ಬೆಳಗಾದ ಲೇಸನು ಉದಿಪನ ಮಲ್ದದ ಮಾರುತಿ ಯುವಕ ಮಂಡಲ ಜನಸೇವಾ ಸಂಘದ ಕಾರ್ಯಕ್ರಮಗೂ ಮೆಚ್ಚುಗೆದ ಪಾತ್ರ ಪಂಡೇರು. ಸಮಾಜ ಸೇವೆಯನ್ನು ಮಾಡಬೇಕಂತ ತಮ್ಮ ಮುಕ್ತ ಮನಸ್ಸಿನಿಂದ ಇಲ್ಲಿ ನಮ್ಮನ್ನೆಲ್ಲ ಸೇರಿಸಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ಸದಸ್ಯರು, ಮಾರುತಿ ಯುವಕ ಸಂಘದ ಸದಸ್ಯರು ಎಲ್ಲರೂ ದೊಡ್ಡ ಶ್ರೀಮಂತರೇನಲ್ಲ. ಎಲ್ಲರೂ ದಿನದ 18 ಗಂಟೆ ದುಡಿದು ಅದರಲ್ಲಿ ಬಂದಂಥ ಲಾಭದಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಕೊಡಬೇಕು. ನಮ್ಮ ದುಡಿಮೆಯಿಂದ
ಸಮಾಜಕ್ಕೂ ಕೂಡ ಒಂದು ಸೇವೆಯನ್ನು ಕೊಡಬೇಕಂತ ಒಂದು ಪ್ರಯತ್ನದಿಂದ ಈಗ ಈ ನಮ್ಮನ್ನೆಲ್ಲ ಸೇರಿಸಿಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ನಾನು ವಂದಿಸ್ತೇನೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಎಲ್ಲರಿಗೂ ವಂದಿಸುತ್ತಾ, ನೆರೆದಿರುವ ಎಲ್ಲ ಗೌರವಧನ ಹಾಗೂ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಶುಭಾಶಯವನ್ನು ಕೋರುತ್ತಾ ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆಯಿನ ಕುಡ್ಲ ಸಂತ ಆಗ್ನೆಸ್ ಕಾಲೇಜದ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ್ ತುಳುನಾಡದ ಸಾಂಸ್ಕೃತಿಕ ಅಸ್ಮಿತದ ದೈವಾರಾಧನೆದ ಪಾತ್ರಗಳನ್ನು ಗುರುತಿಸಾದು ಗೌರವಿಸಾವನೆತ ಒಟ್ಟಿಗೆ ಸಾಮಾಜಿಕ ಕಳಕಳಿದೊಟ್ಟಿಗೆ ಶೈಕ್ಷಣಿಕ ಪ್ರತಿಭಾ ಪುರಸ್ಕಾರ ಕೊರೊಂದುಪ್ಪುನ ಮಾರುತಿ ಸಹ ಸಂಸ್ಥೆದ ಬೇಲೆ ಶ್ಲಾಘನೀಯ. ಪ್ರತಿಭಾ ಪುರಸ್ಕಾರ ಪಡೆಯಿನ ವಿದ್ಯಾರ್ಥಿಗಳು ಸಾಮಾಜಿಕ ಋಣನು ಸಮಾಜಗೂ ವಾಪಸ್ ಕೊರ್ಪುಲಕ ಆವಡು ಪಂಡ ತೆರಿಪಾಯರು. ಹಾಗಾಗಿ ಮಕ್ಕಳೇ, ಸರಿಯಾಗಿ ಗಮನಿಸಿ, ಪೋಷಕರ ಗಮನಕ್ಕೂ ಮಾರುತಿ ಯುವಕ ಮಂಡಲ ಜನಸೇವಾ ಸಂಘ ಈ ವರ್ಷ ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಕೊಡುವ ವಿದ್ಯಾರ್ಥಿ ವೇತನ ಎಂಬುದು ಅವರ ಹಾಗೆ ಹೇಳುವುದಿಲ್ಲ, ನಾನು ಹೇಳ್ತೇನೆ, ಅದು ನಿಮ್ಮ ಸಾಲ, ನಿಮಗೆ ಕೊಡುವ ಸಾಲ. ಅವನ ಪಿರ ಸಾಲ ಬೂಟ್ಯಾರುಂಡ ಸರ್? ಇದೆ. ಯಾವಾಗ, ಎಲ್ಲಿ, ಹೇಗೆ ಅಂದರೆ 50 ವರ್ಷ ಆಗ್ತದೆ ಮಾರುತಿ ಯುವಕ ಮಂಡಲಕ್ಕೆ ನಾಳೆದ್ದು. ಸ್ವಲ್ಪ ದಿನ ಕಾಯಿರಿ, 40 ಕಳೆದ 50 ಆಗ್ತದೆ. ಈ 50ನೇ ವರ್ಷಕ್ಕೆ ಒಂದು ದೊಡ್ಡ ಮಟ್ಟಿನ ವಿದ್ಯಾರ್ಥಿ ವೇತನವನ್ನು ಅವರು ಆಯೋಜನೆ ಮಾಡ್ತಾರೆ. ಆಗ ಈ ವಿದ್ಯಾರ್ಥಿ ವೇತನಕ್ಕೆ ಡೋನರ್ಸ್ ಬೇಕಲ್ಲ, ಡೋನರ್ಸ್ ಸ್ವಲ್ಪ ಎಲ್ಲ ಕೊಡಲಿಕ್ಕೆ. ಅದು ಯಾರು? ಈಗ ನನ್ನ ಎದುರು ನನಗೆ ಮುಖಾಮುಖಿಯಾಗಿ ಕೂತಿರುವ ಈ ವಿದ್ಯಾರ್ಥಿಗಳು. ನೀವು 50 ವರ್ಷ ಅಂದರೆ ನಿಮ್ಮ ಸ್ವತಂತ್ರ ಉತ್ಪನ್ನ ಆಗುವ ಕಾಲಕ್ಕೆ ನಿಮ್ಮ ಉದ್ಯೋಗ ನಿಮಿತ್ತ ಗಳಿಸಿದಂತಹ ಮೊತ್ತವನ್ನು ಅಗತ್ಯವಾಗಿ ಮಾರುತಿ ಜನಸೇವಾ ಸಂಘಕ್ಕೋ ಯುವಕ ಮಂಡಲಕ್ಕೋ ನಡೆಯುವ ಸಮಾರಂಭಕ್ಕೆ ಕೊಡಬೇಕು. ಅಪಗ ನೀವು ಸಾಲ ಮುಕ್ತರು. ಇಲ್ಲದಿದ್ದರೆ ಕೊನೆ ತನಕ ಸಾಲದಲ್ಲಿ ಉಳಿತೀರಿ. ಇದು ಖಂಡಿತ ಅವರ ಮಾತಲ್ಲ, ಅವರು ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡೋದಿಲ್ಲ. ನಾನು ಹೇಳುವಂಥದ್ದು, ಏಕೆಂದರೆ ನಮ್ಮಲ್ಲಿ ಒಂದು ದೊಡ್ಡ ಕೊರತೆ ಏನಂದರೆ, ಒಂದು ಹಂತ ತನಕ ತಲುಪ್ತಾರೆ. ಆಯಗ ಐಟು ಸೀಟ ಅಂಡತ್ತೆ ಸರ್, ಎಡ್ಡ ಇತ್ತ ಆಯಗ 1 ಲಕ್ಷ ಮಿತ್ತುಪ್ಪು ಸಂಬಳ. ಉಳ್ಳಾಳಕ್ಕವನು ಏನು ಕೊಟ್ಟ? ಅವನು ಪಡೆದುಕೊಂಡಂಥ ಅನೇಕ ವಿಧದ ವಿದ್ಯಾರ್ಥಿ ವೇತನಗಳಿವೆ. ಇದಕ್ಕೆ ಪ್ರತಿಯಾಗಿ ಕೊಡುವಂಥ ಕಳಕಳಿತ್ತು. ಉಳ್ಳಾಲ ಮೊಗವೀರ ಸಮಾಜದ ಅಧ್ಯಕ್ಷರು ಯಶವಂತ್ ಬಿ ಅಮೀನ್ ಕಾರ್ಯಕ್ರಮದ ಪಾಲ್ಪಡೆದು ಪಾತಿರಿಯರು. ರಾಷ್ಟ್ರಪತಿಯ ಮುಖಾಂತರ ನಿಮಗೆ ಅಂತೊಂದು ಪ್ರಶಸ್ತಿ ಬರಲಿ ಅನ್ನೋದನ್ನು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ವಿಶೇಷ ಮತ್ತು ವಿಶಿಷ್ಟ ಸಂದರ್ಭಗಳಲ್ಲಿ ನಾವು ಸಂಘ ಸಂಸ್ಥೆಗಳು ಕೆಲಸ ಮಾಡುವುದು ಸಾಮಾನ್ಯವಾಗಿದ್ದದೆ. ಸಾಮಾನ್ಯವಾಗಿ ಕೆಲಸ ಮಾಡಬೇಕಿದ್ರೆ ನೀವು ನೋಡಿದ್ರಿ, ಈಗ ವಿದ್ಯಾರ್ಥಿಗಳನ್ನು ಕುಳಿಸ್ಕೊಂಡು ಪ್ರತಿಭೆಗಳನ್ನು ಕೂರಿಸಿಕೊಂಡು ಅವರಿಗೆ ಸನ್ಮಾನಗಳನ್ನು ಮಾಡುವಾಗ, ಅವರಿಗೆ ಧನ ಸಹಾಯಗಳನ್ನು ಕೊಡುವಾಗ ಇಲ್ಲಿದ್ದಂಥ ವೇದಿಕೆಯಲ್ಲಿದ್ದ ಎಲ್ಲರೂ ಎದ್ದು ನಿಂತು ಅಲ್ಲಿ ಸಹಕಾರ ಮಾಡಿದ್ರು. ಇದು ಸಹಕಾರ ಮನೋಭಾವನೆ. ಯಾಕೆಂತ ಹೇಳಿದ್ರೆ ಅವರ ಸಾಧನೆಗೆ ನಮ್ಮ ಗೌರವವನ್ನು ಸೂಚಕವಾಗಿ ಈ ವೇದಿಕೆಯಿಂದ ಕೊಟ್ಟಿದ್ದಾರೆ. ಕೆಲವು ವೇದಿಕೆಗಳಲ್ಲಿ ಅವರು ಮಾಡ್ತಾ ಇರ್ತಾರೆ, ಇವರು ಎಲ್ಲಿ ಇರ್ತಾರೆ, ಯಾವ ಲೋಕದಲ್ಲಿ ಇರ್ತಾರೆ ನಾವು ಗೊತ್ತಿರುವುದಿಲ್ಲ. ಆದರೆ ಇಲ್ಲಿದ್ದ ಎಲ್ಲ ಅಭ್ಯಂಗತರು ಎಲ್ಲರೂ ಎದ್ದು ನಿಂತು ಅದರಲ್ಲೂ ಕೂಡ ಅದು ಬೇಗ ಆಗ್ಬೇಕನ್ನುವ ಕಾರಣಕ್ಕೆ ಒಬ್ಬರಿಗೊಬ್ಬರು ಸಹಕಾರ ಮಾಡುತ್ತಾ ಈ ಏನು ಬೊಕ್ಕೆಗಳಿದೆಯೋ ಅದನ್ನೆಲ್ಲ ಕೊಡುವಂಥ ವ್ಯವಸ್ಥೆಗಳು ಇದು ಎಲ್ಲ ಕಡೆ ಬರುವುದಿಲ್ಲ. ಅದು ಅಪರೂಪದಲ್ಲಿ ಅಪರೂಪದ ಈ ಒಂದು ಯುವಕರ ತಂಡ ಇವತ್ತು ಈ ಒಂದು ಕಟ್ಟೋಣವನ್ನು ಕಟ್ಟುಕೊಡಬೇಕಿದ್ರೆ ಅವರದೇ ಆದಂಥ ವೇದಿಕೆಯನ್ನು ರಚನೆ ಮಾಡಿದ್ದಾರೆ. ಮಾರುತಿ ಯುವಕ ಮಂಡಲದ ವೇದಿಕೆ ಇದರ ಹೆಸರು. ಈ ವೇದಿಕೆಯಲ್ಲಿ ಅವರ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಆಗುವಂಥದ್ದು. ಮುಂದಿನ ದಿನಗಳಲ್ಲಿ ಈ ವೇದಿಕೆಯಲ್ಲಿ ನಿಮಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಾಗ ನಿಮ್ಮನ್ನು ಗೌರವಿಸುವ ಸೌಭಾಗ್ಯ ನಮಗೆ ಸಿಗಲಿ. ಮೊಗವೀರ ಸಂಘದ ಇಡೀ ವತಿಯಿಂದ ನಾನು ಕೇಳುವಂಥ ವ್ಯಾಘ್ರ ಚಾಮುಂಡೇಶ್ವರಿ ಪರಿವಾರ ದೈವಗಳು ಪ್ರಾರ್ಥನೆ ಮಾಡುವಂಥದ್ದು ಅಂಥ ದಿನ ಆದಷ್ಟು ಬೇಗ ಬರಲಿ ಅಂತ ಆಶಿಸುತ್ತಾ, ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು ಸಂದೀಪ್ ಪುತ್ರನ್ ಗುರ್ಕಾರನ್ನು ವಹಿಸಿದ್ದು ಬೆಂದಿನಟಿ ಬತ್ತಿನ ದುಡ್ಡದ 10% ಸಮಾಜಗ ಮೀಸಲ್ ದೀಪನ ಪ್ರತಿಜ್ಞೆಯನ್ನು ಮಾರುತಿ ಜನಸೇವಾ ಸಂಘದ ಸದಸ್ಯರು ದಶಕಲೆರ್ದು ದುಂಬು ಮಲ್ತದಿದ್ದರು. ಆಡ ಅವಿರ್ದು ರಡ್ಡು ಪಟ್ಟು ಹೆಚ್ಚ ದುಡ್ಡನ್ನು ಸಮಾಜಗ ವಿನಿಯೋಗಿಸಾಯನಿರ್ದು ವಾರ್ಷಿಕವಾದ ಸುಮಾರು 20 ಲಕ್ಷ ರೂಪಾಯಿಗಳ ಹೆಚ್ಚಿನ ಮೊತ್ತದ ಕೊಡುಗೆಯನ್ನು ಕೊರಿಯರೆ ಸಹಕಾರಿಯಾತನು. 40ನೇ ವರ್ಷದ ಯೋಜನೆಯನ್ನು ಕಾರ್ಯಗತ ಮಲ್ಪೆರೆ ಮಾತೆರ್ನಲ ಸಹಕಾರ ಅಗತ್ಯ ಪಂಡ ತೆರಿಪಾಯರು. ಮಾರುತಿ ಜನಸೇವಾ ಸಂಘ ಸಮಾಜವು ಮಾತ ರೀತಿದಲ ಒಂಜಿ ಆರೋಗ್ಯ ಕ್ಷೇತ್ರ ಆದುಪ್ಪು, ಈ ಸ್ಕೂಲ್ ಕಟ್ಟದುಪ್ಪು, ಶೈಕ್ಷಣಿಕ ಧಾರ್ಮಿಕ ಮಾತಾ ಕ್ಷೇತ್ರ ಎಂಗುಲು ಮಲ್ತಿದಿನ ಸಾಧನೆಗೆ 2013 ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂಚನೆ
2023-24 ಎಂಕಲೆಗ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದಂడి. ಈ ಮಾತಾ ಕೆಲಸಗಳ ಪ್ರಥಮವಾದ ಎನ್ನ ಸದಸ್ಯರಿಗೆ ಅಭಿನಂದನೆಯನ್ನು ಕೊರೊಂದುಲ್ಲೆ. ದಾಯ ಬನ್ನಗ ಎಂಕನ ಸದಸ್ಯರಿಗೆ ಸುದೀರ್ವಿ ಅಮೀನ್ ಯಾಪಲ ಪನ್ಪೇರು ನಿಕನ ವ್ಯವಹಾರಕ್ಕೆ 0% ಕೊಡ್ದು ನಮ್ಮ ಕ್ಲಬ್ಗೆ 10% ಕೊರಲಿ ಅಂದು ಕರಿನ 10 ವರ್ಷೋಡು ಪನ್ನೊಂದುಲ್ಲೇರು ಆಂಡಲ ಎಂಕನ ಮಾತ ಸದಸ್ಯರು ಐಕ್ ಮಿಕ್ಕದು ಬೇಲೆ ಮಲ್ತೊಂದುಲ್ಲೇರು ಅಂಚ ಧ್ಯಾನಕಲೆ ಪ್ರಥಮವಾದ ಅಭಿನಂದನೆಯನ್ನು ಮಲ್ಪೆ. ಬರಿಪಿನ ವರ್ಷ ಎಂಕನ ಮಾರುತಿ ಜನಸೇವಾ ಸಂಘಗೂ 40 ವರ್ಷ ಆಪುಂಡು. ಐಕ್ ಕೆಲವು ಯೋಜನೆಗಳು ಆಲ್ರೆಡಿ ಮಾಡ್ದಿತ್ತ. ಆ ಯೋಜನೆ ಸಾಕಾರ ಆವಡಾಂಡ ಪ್ರಥಮವಾದ ದೇವರನ್ನ ಸಹಾಯ ಬೋಡು, ದ್ವಿತೀಯವಾದ ಎಂಕನ ಸದಸ್ಯರನ್ನ 10-20% ಸಹಕಾರ ಬೋಡು, ತೃತೀಯವಾದ ಪನ್ಪುಂಡ ದಾನಿನ ಕಲ ಸಹಾಯಡು ಮಾತ್ರ ಅವು ಕಾರ್ಯಗತ ಅವರ ಸಾಧ್ಯ. ಅಂಚಾದೊಪ್ಪುನ ನಮ್ಮ ಮಲ್ಪುನ ನನದ ಯೋಜನೆ ಎಂಚೊಪ್ಪೊಡು ಬಂದಾಗ ನಮ್ಮನ್ನು ರಾಷ್ಟ್ರ ಮಟ್ಟೋಡು ಗುರುತುಪಡಿಸಿನ ಬೇಲೆ ನಮ್ಮ ಮಲ್ಪೋಡು ಆ ಬೇಲೆ ಆವಡಾಂಡ ನಮಗೆ ದೇವರನ ಅನುಗ್ರಹ ಅಂಚೆನೆ ಕುಡಾರ ಪನ್ನೊಂದುಲ್ಲ. ಸದಸ್ಯರು ನನ್ನ ದುಂಬು ಕೊಡ್ತಿನ ಸಾಕೋರ್ಲ ಮಸ್ತ್ ಜಾಸ್ತಿ ಸಹಕಾರ ಕೋರ್ರ ಅವು ಗ್ಯಾರಂಟಿ ನಮ್ಮ ರಾಷ್ಟ್ರ ಪ್ರಶಸ್ತಿ ಪಡೆವರ ನಮ್ಮ ಟೀಮು ಗುರುತುಪಡಿಸೋಣ ಅಂದು ಈ ವೇದಿಕೆ ಪಂಡದು. ಮಾರುತಿ ಸಾಧಕ ಪುರಸ್ಕಾರನು ಕ್ಯಾಪ್ಟನ್ ರಾಜೇಶ್, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ವಿಜಯ್ ಕಾಂಚನ್, ಪಶ್ಚಿಮ್ ರಿಹಾಬ್ ಚಾರಿಟೇಬಲ್ ಟ್ರಸ್ಟ್ದ ರೋಹಿತ್ ಸಾಂಕ್ತುಸ್, ಎಪಿಜೆ ಕಲಾಂ ಪುರಸ್ಕಾರ ಪುರಸ್ಕೃತ ಸಿಂಧೂರ ರಾಜ, ಎಸ್ಎಲ್ಸಿಡು ರಾಜ್ಯಗ 2ನೇ ಸ್ಥಾನ ಪಡೆಯಿನ ಚಿನ್ಮಯ್ ಚೀಕೆ, ತುಳು ರಂಗಭೂಮಿ ಕಲಾವಿದರು ರಂಜನ್ ಬೋಳೂರು, ಕ್ರಿಕೆಟಿಗರು ಕೃತಿನ್ ಕೆ ಸಾಲ್ಯನ್ ಉಳ್ಳಾಲ್ ಮೊಕ್ಲೆಗ್ ಪ್ರದಾನ ಮಲ್ತೇರು. ಉಳ್ಳಾಲ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿದ ಪ್ರಧಾನ ಅರ್ಚಕರು ಗುರಿಕಾರ್ಯರು ದೈವ ಚಾಕ್ರದಕ್ಲಿನ ಈ ಪೊರ್ತು ಅಭಿನಂದಿಸಾಯರು. ನಿರ್ಮಾಣದ ಸಂಕಲ್ಪ ಶಕ್ತಿ ಮನಸ್ಸಲ್ಲಿ ಅಂತಹ ಯೋಚನೆಗಳು ಮೂಡುವಂತಹ ದಿನಗಳು ಮುಂದಿನ ದಿನಗಳಲ್ಲಿ ಬರಲಿ ಅನ್ನುವ ಪ್ರಾರ್ಥನೆಯನ್ನು ತಮ್ಮಲ್ಲಿ ಸಲ್ಲಿಸಿಕೊಂಡು ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಮಾರುತಿ ಜನಸೇವಾ ಸಂಘ ವೇದಿಕೆ ಎದುರು ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕಿರಿಯರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ವೇದಿಕೆ ಎದುರುಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಭಿಕರು ನಿಮ್ಮ ಚಪ್ಪಾಳೆ. ಸಮನ್ವಯ ಕೇಂದ್ರ ಲೇಡಿ ಹಿಲ್ ಕುಡ್ಲ ಉತ್ತರ ವಲಯ ಸಿದ್ಧತಾ ಕೇಂದ್ರ ಕಾಟಿಪಳ್ಳ ಮುಲ್ಪದ 33 ವಿಶೇಷ ಚೇತನ ಗೃಹಾಧಾರಿತ ಜೋಕ್ಲೆಗ್ ವೀಲ್ಚೇರ್ ಸೇರಿನಂಚ 35,000 ರೂಪಾಯಿ ಬೆಲೆತ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡ್ತೇರು. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆದ ಗ್ರಂಥಾಲಯಗೂ ಪುಸ್ತಕನು ಕೊಡುಗೆಯಾದ ಕೊರಿಯರು. ಉಳ್ಳಾಲ ಸಮುದಾಯ ಕೇಂದ್ರಡು ವೈದ್ಯಾಧಿಕಾರಿಯಾಯಿನ ಡಾಕ್ಟರ್ ಚಿನ್ಮಯ್ ಶಶಿಧರ್ ಪೊಯ್ಯತ ಬೈಲ್ರನ್ನು ಈ ಪೊರ್ತು ಅಭಿನಂದಿಸಾಯಿರು. ಸಂಕಷ್ಟಡುಪ್ಪುನ ಕುಟುಂಬಲೆಗ್ ಸಗಾಯ ಹಸ್ತನ ಒಪ್ಪ್ಯಾಯಿರು. ಉಳ್ಳಾಲ ಪೊಲೀಸ್ ಠಾಣೆದ ವೃತ್ತ ನಿರೀಕ್ಷಕರು ಬಾಲಕೃಷ್ಣ ಎಚ್ಎನ್, ನಿರೂಪಕರು ಡಾಕ್ಟರ್ ಪ್ರಿಯಾ ಹರೀಶ್, ಮತ್ಸ್ಯೋದ್ಯಮಿಲು SM ಫಾರೂಕ್, ಸಿಂಧೂರಾಮ್ ಪುತ್ರನ್, ಸೂರಜ್ ಮಂಗಳೂರು, ಕುಡ್ಲಾ ಯಾಂತ್ರಿಕ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರು ವರದರಾಜ್ ಬಂಗೇರ, ಪ್ರಧಾನ ಸಂಚಾಲಕರು ಸುಧೀರ್ ವಿ ಅಮೀನ್, ಜೊತೆ ಕಾರ್ಯದರ್ಶಿ ಪವನ್ ಉಳ್ಳಾಲ್, ಕ್ರೀಡಾ ಕಾರ್ಯದರ್ಶಿ ಮಹೇಶ್ ಸಾಲ್ಯಾನ್, ಕಾರ್ಯಕಾರಿ ಸಮಿತಿ ಸದಸ್ಯರು ಕಾರ್ಯಕ್ರಮಡು ಪಾಲ್ಪಡೆದಿದ್ದರು. ಉಪಾಧ್ಯಕ್ಷರು ಪ್ರಶಾಂತ್ ಬಿ ಉಳ್ಳಾಲ್ ಸಭೆ ನೆತ್ಕೊಂಡರು. RJ ಪ್ರಸನ್ನ ಸಭೆ ಸ್ಥಾರಿಕೆ ಮಲ್ತೇರು. ಕೋಶಾಧಿಕಾರಿ ಅನಿಲ್ ಚರಣ್ ಪ್ರತಿಭಾ ಪುರಸ್ಕಾರದ ವಿವರಣೆ ಓದಿಯರು. ಪ್ರಧಾನ ಕಾರ್ಯದರ್ಶಿ ಕಪಿಲ್ S ಬಂಗೇರ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಮ್ಲಮೊಗರು ಬಸ್ತಿಕಟ್ಟೆ ಜನಪ್ರಿಯ ಯುವಕ ಮಂಡಲದ ಮುತಾಲಿಕೆಡು ಯುವಕ ಮಂಡಲದ ವಟಾರುಡು ಸ್ಪೀಡಿ ಮಲ್ಟಿ ಮೋಡ್ಸ್ ಪ್ರಜ್ಞಾ ಸಲಹಾ ಕೇಂದ್ರ ಕುಡ್ಲ ಕಲ್ಲ ಮುಣ್ಕೂರು ನಿಡ್ಡೋಡಿ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ ಒಟ್ಟು ಸೇರಿಗೆಡು ಕುಡ್ಲದ AJ ವೈದ್ಯಕೀಯ ಆಸ್ಪತ್ರೆದ ಸಹಯೋಗಡು ಉಚಿತ ಆರೋಗ್ಯ ತಪಾಸಣಾ ಶಿಬಿರನು ಐತಾರ ನಡಪಾಯಿರು. ಅಮ್ಲಮೊಗರು ಬಸ್ತಿಕಟ್ಟೆ ಜನಪ್ರಿಯ ಯುವಕ ಮಂಡಲದ ಮುತಾಲಿಕೆಡು ಸ್ಪೀಡಿ ಮಲ್ಟಿ ಮೋಡ್ಸ್ ಪ್ರಜ್ಞಾ ಸಲಹಾ ಕೇಂದ್ರ ಕುಡ್ಲ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ ನಿಡ್ಡೋಡಿ ಕಲ್ಲ ಮುನ್ಕೂರು ಒಟ್ಟು ಸೇರಿಗೆಡು ಕುಡ್ಲ AJ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಸಹಕಾರಡು ಜನಪ್ರಿಯ ಯುವಕ ಮಂಡಲದ ಕಟ್ಟಣಡು ಅಟನೆ ಮಲ್ತಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರನು AJ ವೈದ್ಯಕೀಯ ಆಸ್ಪತ್ರೆದ ಜನರಲ್ ಮೆಡಿಸಿನ್ ವಿಭಾಗದ ಡಾಕ್ಟರ್ ವರ್ಷ ತುಡರ್ ಬೆಳಗಾದು ಉದಿಪನ ಮಲ್ತೇರು.
ಪ್ರಜ್ಞಾ ಸಲಹಾ ಕೇಂದ್ರದ ಸ್ಮಿತಾ ಡಿಸೋಜಾ, ನಿಡ್ಡೋಡಿ ಕಲ್ಲಮುಡ್ಕೂರು ಲಯನ್ಸ್ ಕ್ಲಬ್ದ ನಿಕಟಪೂರ್ವ ಅಧ್ಯಕ್ಷರು ಗಣೇಶ್ ಮುಚ್ಚೂರು, ನಿಕಟಪೂರ್ವ ಕಾರ್ಯದರ್ಶಿ ಗಿರೀಶ್ ಕೊಂಚಾಡಿ, ಅಮ್ಲಮಗರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಜನಪ್ರಿಯ ಯುವಕ ಮಂಡಲದ ಮಾರ್ಗದರ್ಶಕರು ವಿಠಲ್ ಶೆಟ್ಟಿ ಅಮ್ಲಮಗರು, ಸ್ಥಳೀಯ ಅಂಗನವಾಡಿ ಟೀಚರ್ ಜೂಲಿಯಟ್ ಡಿಸೋಜಾ, ಇಂಚಿತಿ ಪ್ರಮುಖರು ಮಲ್ಲವಿನಿರಾದು ಲೇಸುಗತಿಗಿಡಿದ್ದರು. ಜನಪ್ರಿಯ ಯುವಕ ಮಂಡಲದ ಅಧ್ಯಕ್ಷರು ಸುಜಿತ್, ಜನಪ್ರಿಯ ಯುವಕ ಮಂಡಲದ ಪೊಸ ಕಟ್ಟೋಣ ಸಮಿತಿ ಅಧ್ಯಕ್ಷರು ದೀಪಕ್ ಪೂಜಾರಿ ಕಾರ್ಯಕ್ರಮದ ಮುತಾಲಿಗಿಡಿದ್ದರು. ಗೌರವ ಅಧ್ಯಕ್ಷರು ರವಿ ರೈ ಎಲಿಯಾರ್ ಸಭೆ ನೆತ್ಕೊಂದು ಸಭೆ ಸುಧಾರಿಕೆ ಮಲ್ತದ ಕೈ ಕೆಲವು ವರ್ಷದ ಜನಪ್ರಿಯ ಯುವಕ ಮಂಡಲದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡಪಾದ ಆರೋಗ್ಯ ಸೇವೆಯನ್ನು ಕೊರೊಂದುಲ್ಲ. ಈ ವರ್ಷ ತಂಗ್ಲೆಗೆ ಸ್ವಂತ ಪೊಸ ಕಟ್ಟೋಣಲ ನಿರ್ಮಾಣ ಆತನ ಪಣದ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಲಿಯೋ ಕ್ಲಬ್ ಹಾಗೂ ಎಜೆ ವೇದಿಕೆ ಆಸ್ಪತ್ರೆ ಹಾಗೂ ಸ್ಪೀಡಿ ಮಲ್ಟಿಮೋಡ್ಸ್ ಇವರೆಲ್ಲರಿಗೂ ಇವತ್ತು ನಮಗೊಂದು ಈ ಒಂದು ವಟಾರದಲ್ಲಿ ಬಂದು ಈ ಒಂದು ಮೆಡಿಕಲ್ ಕ್ಯಾಂಪ್ ಅನ್ನು ಮಾಡಲಿಕ್ಕೆ ಸಹಕಾರ ಮಾಡಿದಂತಹ ನಮಗೊಂದು ಅವಕಾಶ ಒದಗಿಸಿಕೊಂಡ ತಮಗೆಲ್ಲರಿಗೂ ಧನ್ಯವಾದಗಳು. ಈ ಮುಂಚೆ ಸಹ ನಾವು ಈ ವರ್ಷ ಅಷ್ಟೇ ನಮ್ಮದು ಬಿಲ್ಡಿಂಗ್ ಇವತ್ತು ಇನಾಗ್ರೇಷನ್ ಆಗಿತ್ತು. ಅದು ಇದಕ್ಕೆ ಮುಂಚೆ ಸಹ ನಾವು ಹಲವಾರು ಕ್ಯಾಂಪ್ಗಳನ್ನು ಇಲ್ಲಿ ಈ ಜಾಗದಲ್ಲಿ ನೆರವೇರಿಸಿರುತ್ತೇವೆ. ಇದೊಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಆಶಯ. ಅದಕ್ಕೆ ಸಹಕಾರ ನೀಡಿದಂಥ ತಮಗೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಅದೇ ರೀತಿ ಇಲ್ಲಿ ನಮ್ಮೊಂದಿಗೆ ಬಂದು ನಮ್ಮ ಸಂಘದ ಸದಸ್ಯರು ಮತ್ತು ಇತರ ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ನಮ್ಮ ಸನ್ಮಿತ್ರರಿಗೂ, ಎಲ್ಲ ನಮ್ಮ ಕರೆಗೆ ಹೋಗೊಟ್ಟು ಬಂದ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಉಪಾಧ್ಯಕ್ಷರು ಅಶೋಕ್ ಗಾಣಿಗ, ಕಾರ್ಯದರ್ಶಿ ರಾಜೇಶ್ ಬಸ್ತಿ, ಕೋಶಾಧಿಕಾರಿ ಜಗನ್ನಾಥ್ ಕುಲಾಲ್, ಪ್ರಮುಖರು ಪ್ರಭಾಕರ್ ಗಟ್ಟಿ, ಪಂಚಾಯತ್ ಸದಸ್ಯರು ಇಜಾಕ್ ಹಸನ್, ಭಾರತ್ ಫ್ರೆಂಡ್ಸ್ ಅಧ್ಯಕ್ಷರು ಮನೋಜ್ ಕುಮಾರ್, ಸದಸ್ಯರು ಪ್ರಸಾದ್ ಬಸ್ತಿ, ಉಮೇಶ್ ಪೂಜಾರಿ ಎಲ್ಯಾರ್, ನಾರಾಯಣ್ ಕುಲಾಲ್, ನವೀನ್ ನಡುಮನೆ, ಸುಧೀರ್, ಸತೀಶ್ ಬಸ್ತಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಸರ್ಕಾರ ಇಂದಿರ್ದು ತುಂಬು ಒಂಜೆರಡು ಇಲಾಖೆಗಳಿಗೆ ಮಾತ್ರ ಕ್ರೀಡಾ ಕ್ಷೇತ್ರದ ಮೀಸಲಾತಿ ದೀತನು. ಆಂಡ ಇತ್ತೆ ಮಾತಾ ಇಲಾಖೆಗೆ 2% ಕ್ರೀಡಾ ಮೀಸಲಾತಿ ದೀತನು. ಇಂದಿರ್ದಾತ ಕ್ರೀಡಾ ಕ್ಷೇತ್ರದ ಸಾಧನೆ ಮಲ್ತಿನಕ್ಲಿಗೆ ಸರ್ಕಾರಿ ಕೆಲಸ ಪಡೆಯರೆ ಸಾಧ್ಯ ಆತನು ಪಡೆದು ಜಿಲ್ಲಾ ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖಾ ಸಹಾಯಕ ನಿರ್ದೇಶಕರು ಪ್ರದೀಪ್ ಡಿಸೋಜಾ ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ ನಿರೆಲ್ಡು, ಉಳ್ಳಾಲ ತಾಲೂಕ್ ಪಂಚಾಯತ್, ಉಳ್ಳಾಲ ನಗರಸಭೆ, ಸೋಮೇಶ್ವರ ಪುರಸಭೆ, ಕೋಟೆಕಾರ್ ಪಟ್ಟಣ ಪಂಚಾಯತ್, ಕುಡ್ಲ ವಿಶ್ವವಿದ್ಯಾನಿಲಯ, ಉಳ್ಳಾಲ ತಾಲೂಕುದ ಗ್ರಾಮ ಪಂಚಾಯತ್ದ ಒಟ್ಟು ಸೇರಿಗೆಡು ಉಳ್ಳಾಲ ತಾಲೂಕು ದಸರಾ ಕ್ರೀಡಾಕೂಟನು ಕುಡ್ಲ ವಿಶ್ವವಿದ್ಯಾಲಯದ ಮೈದಾನಡು ಐತಾರ ನಡಪಾಯಿರು. ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಪ್ರದೀಪ್ ಡಿಸೋಜಾ ದಸರಾ ಕ್ರೀಡಾಕೂಟನು ಉದಿಪನ ಮಲ್ತೇರು. ದುಂಬು ಸರ್ಕಾರ ಒಂಜಿರಡ್ಡು ಇಲಾಖೆಗೆ ಮಾತ್ರ ಕ್ರೀಡಾ ಕ್ಷೇತ್ರನ ಮೀಸಲ್ದೀಂಡ ಇತ್ತೆ ಮಾತಾ ಇಲಾಖೆಡ್ಲ 2% ಮೀಸಲಾತಿ ದೀತಂಡು. ಈ ಹಿನ್ನೆಲೆಡು ಕ್ರೀಡದ ಮೂಲಕ ಸರ್ಕಾರಿ ಕೆಲಸ ಪಡೆಯಲಿ ಪಂಡದು ಪ್ರದೀಪ್ ಡಿಸೋಜಾ ತೆರಿಪಾಯರು. ದಸರಾ ಅಂದ್ರೆ
ಒಂದು ಮೈಸೂರು ದಸರಾಗೆ ಅದರದೊಂದು ಪ್ರಾಮುಖ್ಯತೆ ಉಂಟು. ನೆಕ್ಸ್ಟ್ ಬರೋದೇ ಮಂಗಳೂರು ದಸರಾ ಅಂತ. ಅದರ ಅಂಗವಾಗಿ ಈ ಕ್ರೀಡಾಕೂಟವನ್ನು ಎಷ್ಟೋ ವರ್ಷಗಳು ನಡೆಸಿ ಬಂದಿದೆ. ಎಲ್ಲ ವರ್ಗದವರಿಗೆ, ಎಲ್ಲ ಏಜ್ ಗ್ರೂಪ್ನವರು ಆಡಲಿಕ್ಕೆ ಇರುವಂಥ ಕ್ರೀಡಾಕೂಟ ಅಂದರೆ ನಮ್ಮ ದಸರಾ ಕ್ರೀಡಾಕೂಟ. ಆದ ಕಾರಣ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಇಷ್ಟು ದೂರ ಆದರೂ ಕೂಡ ಎಷ್ಟೋ ಮಂದಿ ಸಾಧಾರಣ ಆಡಲಿಕ್ಕೆ ಕ್ರೀಡಾ ಬಂದಿದ್ದೀರಿ. ತಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸ್ತಾ ಇದ್ದೇನೆ. ಮತ್ತು ಕ್ರೀಡೆ ಅಂತ ಹೇಳೋದು ಅದಕ್ಕೆ ಒಂದು ಬೇರೆ ರೀತಿಯ ಒಂದು ಶಕ್ತಿ ಉಂಟು. ನಾವೆಷ್ಟೋ ಒತ್ತಡದಿಂದ ಕೆಲಸ ಮಾಡಿದರೂ ಕೂಡ ನಾವು ಸ್ವಲ್ಪ ಸಮಯ ಆಡಿದರೆ ನಮಗೆ ಅದರಲ್ಲಿ ತುಂಬ ಒಂದು ರೀತಿ ಫ್ರೀ ಆಗ್ತದೆ, ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ. ಆದ ಕಾರಣ ನಾವು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ನಮ್ಮ ಎಲ್ಲ ದುಶ್ಚಟಗಳನ್ನು ದೂರ ಇಟ್ಟು, ಎಲ್ಲ ಯುವಕರು ಏನಾಗಿದ್ದಾರೆ ಅಂದರೆ ಈಗ ಮೊಬೈಲ್ ಕಾಟದಲ್ಲಿ ಮತ್ತು ಬೇರೆ ಬೇರೆ ದುಶ್ಚಟ ಬಲಿಯಾಗೋದು ನಾವು ಕಾಣ್ತಾ ಇದ್ದೇವೆ. ಅದನ್ನು ನಾವು ಇದು ಮಾಡಬೇಕಾದ್ರೆ ನಾವು ಈ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಆಗ ಕ್ರೀಡಾ ಸ್ಫೂರ್ತಿಯಿಂದ ನಾವು ಭಾಗವಹಿಸಿ ನಮಗೆಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗಲಿ, ನಾವು ನಮ್ಮ ಜೀವನ ಒಳ್ಳೆ ರೂಪಿಸಿ ಸಾಧ್ಯವಾಗ್ತದೆ ಹೇಳುತ್ತಾ ಈ ಒಂದು ಕ್ರೀಡಾಕೂಟಕ್ಕೆ ನಾನು ಚಾಲನೆ ಕೊಡುತ್ತಾ ಒಂದು ಶುಭ ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ, ಮತ್ತು ಒಳ್ಳೆ ರೀತಿ ನಡೀಲಿ. ಎಲ್ಲರೂ ಕೂಡ ತಮ್ಮ ಸಾಮರ್ಥ್ಯ ಬಳಸಿ ಇದರಲ್ಲಿ ಭಾಗವಹಿಸಿ. ಕ್ರೀಡೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಸರ್ಕಾರ ಪ್ರತಿ ಇಲಾಖೆಯಲ್ಲಿ ಈಗ 2% ಒಂದು ಮೀಸಲಾತಿಯನ್ನು ಇದಕ್ಕೆ ಇಟ್ಟಿದೆ. ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟ್, ಕೆಲವು ಡಿಪಾರ್ಟ್ಮೆಂಟ್ ಮಾತ್ರ ಇತ್ತು. ಈಗ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ಒಂದು ಅವಕಾಶ ಉಂಟು. ಆದರೆ ನಮ್ಮ ಮಕ್ಕಳು ಎದುರುದು ಬೇಡ, ಸರ್ಕಾರಿ ಕೆಲಸ ಕೂಡ ನಿಮಗೆ ಕ್ರೀಡೆಯಲ್ಲಿದ್ದರೆ ಸಿಗ್ತದೆ. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗುರುದತ್ ಗುರ್ಕಾರ್ನ ವಹಿಸಿದ ದೇಶಲಿನ ಒಲಿಂಪಿಕ್ ಮೂಲಕ ತೂಪೇರು ಜಗತ್ತದ 2ನೇ ಮಲ್ಲ ಜನಸಂಖ್ಯೆ ಪಡೆದು ಪುನಃ ಭಾರತ ಕ್ರೀಡೆಡು ದಿಂಜಾ ಪಿರವರೆದಿದ್ದು ಕ್ರೀಡಾ ವಿಚಾರಡು ನಿರ್ಲಕ್ಷ್ಯ ಮಲ್ತದುಪ್ಪನೆ ಇಂದಕ್ಕೆ ಕಾರಣ. ದೇಶಗಾದ ನಮ್ಮ ಜೋಕ್ಲು ಪದಕ ಪಡೆಪನ ನೆಟ್ಟಿಡು ಪ್ರೋತ್ಸಾಹ ಕೊರಡು ಪಣ ತೆರಿಪಾಯರು. ಎಷ್ಟು ಮೆಡಲ್ ತಗೊಂಡಿದೆ ನಮ್ಮ ದೇಶ ಅದು ನಮ್ಗೆ ಗೊತ್ತಿಲ್ಲ. 9 ಮೆಡಲ್ ತಗೊಂಡಿದ್ದೇವೆ. 130 ಕೋಟಿ ದೇಶ ಇರೋಲ್ಲಿ ನಾವು 9 ಮೆಡಲ್ ತಗೊಂಡಿದ್ದೇವೆ. ನಮ್ಮ 20% ಜನಸಂಖ್ಯೆ ಇರುವಂಥ ದೇಶಗಳು 30-40 ಮೆಡಲ್ ತಗೊಂಡಿರುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇದೆಲ್ಲ ಯಾವಾಗ ಸಾಧ್ಯ ಅಂದರೆ ನಾವೆಲ್ಲರೂ ಕೂಡ ಓದೋದ್ರ ಜೊತೆಗೆ ನಾವು ಕ್ರೀಡೆಯಲ್ಲೂ ಪಾರ್ಟಿಸಿಪೇಟ್ ಮಾಡಿದಾಗ ಇದೆಲ್ಲ ಸಾಧ್ಯ ಆಗುತ್ತೆ. ತುಂಬ ಜನ ಪೇರೆಂಟ್ಸ್ ಯೋಚನೆ ಮಾಡೋದೇನು ಅಂತಂದರೆ ನಮ್ಮ ಮಕ್ಕಳು ರ್ಯಾಂಕ್ ಬರಬೇಕು, ಅವರು ಜೀವನದಲ್ಲಿ ಸೆಟ್ಲ್ ಆಗಬೇಕು. ಆದರೆ ದೇಶ ಎಲ್ಲಾದರೂ ಮೆಡಲ್ ತಗೊಳ್ಳಿಲ್ಲ ಅಂದರೆ ನಾವೆಲ್ಲ ಬೇಜಾರು ಮಾಡ್ಕೋತೀವಿ. ಹಾಗಾದರೆ ದೇಶಕ್ಕೆ ಮೆಡಲ್ ತಗೊಳ್ಳೋರು ಪಕ್ಕದ ಮನೆ ಮಕ್ಕಳಾಗಿರ್ಬೇಕಾ? ಸೊ ಹಾಗಾದರೆ ನಮ್ಮನೆ ಮಕ್ಕಳು ನಾವು ಕ್ರೀಡೆ ಕಳಿಸಿದಾಗ ನಮ್ಮ ದೇಶಕ್ಕೆ ನಾವೇನಾದರೂ ಕೊಡುಗೆ ಕೊಟ್ಟಾಗುತ್ತೆ. ಜೊತೆಗೆ ಕ್ರೀಡೆ ಅನ್ನುವಂಥದ್ದು ಕೇವಲ ಪ್ರಶಸ್ತಿ ತಗೊಳ್ಳೋವಂಥದ್ದು ಅಷ್ಟಕ್ಕೆ ಅಥವಾ ಸೀಮಿತ ಅಲ್ಲ. ಆ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗತ್ತೆ, ನಾವು ಫಿಸಿಕಲಿ ಫಿಟ್ ಇರ್ತೇವೆ. ಜೊತೆಗೆ ನಾವೇನಾದ್ರೂ ಸಾಧಿಸಬೇಕು ಅಂತಾದ್ರೆ ಕ್ರೀಡೆಯೂ ಕೂಡ ನಮಗೊಂದು ಫೌಂಡೇಶನ್ ರೀತಿ ಕೆಲಸ ಮಾಡುತ್ತೆ. ಕ್ರೀಡಾಕೂಟದ ಸಂಪನ್ಮೂಲ ವ್ಯಕ್ತಿ ತ್ಯಾಗಂ ಹರೇಕಳ ಪಾತಿರೊಂದು ಕರಿನ ಸರ್ತಿ 3 ದಿನಲಿಡ್ದು ದುಂಬು ಆದೇಶ ಬತ್ತದಿತ್ತಂಡ ಈ ಸರ್ತಿ 10 ದಿನಲಿಡ್ದು ದುಂಬು ಆದೇಶ ಬೈತಂಡು ಸಮಯಾವಕಾಶ ಕಮ್ಮಿ ಇತ್ತಂಡಲ ಅಚ್ಚುಕಟ್ಟಡೆ ಕ್ರೀಡಾಕೂಟನು ಅಟನೆ ಮಾತದಂಡು ಮಾತಾ ಪಂದ್ಯಲು 1-2 ದಿನ ನಡಪುನಿ ಕಷ್ಟ ಅಂಡಲ 30 ತೀರ್ಪುಗಾರರು ಕಾರ್ಯನಿರ್ವಹಿಸಾರೆ ಉಲ್ಲೇರ ಮಾಡಿ ತೆರಿಪಾಯರು. ಮತ್ತೆ ಅವರ ಬದ್ಧತೆ ಇದನ್ನು ನಾವು ಮೆಚ್ಚಬೇಕಾದದ್ದು. ಇದನ್ನ ಸಣ್ಣ ಮಟ್ಟಿಗೆ ಮಾಡಬಾರ್ದು, ಎಲ್ಲರನ್ನು ಸೇರಿಸಿಕೊಂಡು ಮಾಡಬೇಕು ಎನ್ನುವಂಥ ಆಶಯ. ಕಳೆದ ವರ್ಷ ಕೇವಲ 3 ದಿನಗಳ ಹಿಂದೆ ಆದೇಶ ಬಂದಿತ್ತು. ಆದರೂ ಕೂಡ ಈ ವರ್ಷ ಸುಮಾರು 10 ದಿನದ ಹಿಂದೆ ಆದೇಶ ಬಂದಿದೆ. ಆದರೂ ಕೂಡ ಎಲ್ಲ 17 ಪಂಚಾಯತ್ಗಳು, ನಮ್ಮ ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ಎಲ್ಲದಕ್ಕೂ ಇದರ ಪ್ರಚಾರವನ್ನು ಹರಡಿಸಿ ಅದ್ಭುತವಾಗಿ ಕ್ರೀಡಾಕೂಟವನ್ನು ಸಂಘಟನೆ ಮಾಡಬೇಕು ಅಂತೇಳಿ ಮಾನ್ಯ ಇವರವರ ಕನಸಿತ್ತು. ಅವರಿಗೆ ಕೂಡ ಎಲ್ಲ ಜನಪ್ರತಿನಿಧಿಗಳು ಕೂಡ ಉತ್ತಮವಾಗಿ ಅವರಿಗೆ ಮಾರ್ಗದರ್ಶನ ನೀಡಿದರು. ಹಾಗಾಗಿ ಈ ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಬೇಕು ಅಂತೇಳಿ ಸಮಯಾವಕಾಶ ಕಡಿಮೆ ಇದ್ದರೂ ಕೂಡ ಯಾವುದಕ್ಕೂ ಕುಂದುಕೊರತೆಗಳು ಆಗಬಾರ್ದು ಅಂತೇಳಿ ಮಾಡಿದ್ದೇವೆ. ಹಾಗಾಗಿ ನೀವೆಲ್ಲರೂ ಸಮಯಕ್ಕೆ ಆಗಮಿಸಿದ್ರಿ. ಎಲ್ಲ ಕ್ರೀಡಾ ಸ್ಪರ್ಧೆಗಳು ಸುಮಾರು 17 ಸ್ಪರ್ಧೆಗಳು ಆಗಬೇಕು, ಕ್ರೀಡಾ ಸ್ಪರ್ಧೆಗಳು 7 ಪಂದ್ಯಾಟಗಳು ಆಗಬೇಕು. ಇಷ್ಟು ಆಗಬೇಕು ಅಂದರೆ ಒಂದು ದಿನದಲ್ಲಿ ಆಗಬೇಕು, ಕಷ್ಟ ಸಾಧ್ಯ. ಆದರೂ ಸುಮಾರು 30 ತೀರ್ಪುಗಾರರು ಇನ್ನು ಕೆಲವರು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ಎಲ್ಲರಲ್ಲಿ ನಾನು ವಿನಂತಿ ಮಾಡೋದು, ಪ್ರಾರ್ಥನೆ ಮಾಡೋದು ಇಷ್ಟೇ, ಈ ಕಡೆ ಅಥ್ಲೆಟಿಕ್ಸು ಆಗಬೇಕು, ಪಂದ್ಯಾಟಗಳು ಆಗಬೇಕು. ಪರಿಸರವಾದಿ ಕೃಷ್ಣಪ್ಪ ಮಲಬಿನಿರಾದು ಪಾಲ್ಪಡೆದಿದ್ದೇರು. ಕೊಣಾಜಿ ಪಿಡಿಒ ಮುತ್ತಪ್ಪಾಡಿ ಸಭೆ ನೆತ್ಕೊಂಡಿರು. ಬೆಳ್ಮ ಪಿಡಿಒ ರಮೇಶ್ ಮಂಜನಾಡಿ, ಪಿಡಿಒ ರಮ್ಯಾ ಸಭೆ ಸ್ಥಾರಿಕೆ ಮಲ್ತೇರು. ಪಜೀರ್ ಪಿಡಿಒ ಶ್ರೀಕಾಂತ್ ಸೊಲ್ಮೆ ಸಂದಾಯರು. ಆಂಜೋಲೆಗ್ ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್, ಫುಟ್ಬಾಲ್, ಅಥ್ಲೆಟಿಕ್ಸ್, ಉದ್ದ ಜಿಗಿತ, ಎತ್ತರ ಜಿಗಿತ, ಜಾವೆಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಟ್ರಿಪಲ್ ಜಂಪ್, ಪೊಂಜೋಲೆಗ್ ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್, ಶಾರ್ಟ್ ಪುಟ್, ಉದ್ದ ಜಿಗಿತ, ಎತ್ತರ ಜಿಗಿತ, ಜಾವೆಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಟ್ರಿಪಲ್ ಜಂಪ್, ರಿಲೇ ಸ್ಪರ್ಧೆ ನಡೆತಂಡು.
ಶಾರ್ಟ್ದಲ್ಲಿ ಆಗ್ತಾ ಉಂಟು ಒಮ್ಮೆ ಹೇಳಿ ಆಯ್ತು ಶಾರ್ಟ್ದಲ್ಲಿ ಆಗ್ತಾ ಇದೆ ಶಾರ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗ್ತೀರಾ ಅದೇ ಸಗ ಅದು ಸುದ್ದಿಗೊಂಚಲಿಗೆ ಸ್ವಾಗತ. ತಿಯಾ ಸೇವಾ ಸಹಕಾರ ಸಂಘದ ಎನ್ಮನೆ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರು ಎಂ ದಿನೇಶ್ ಕುಂಪಲನ ಗುರುಕಾರ್ಮೆಡು ಸಂಕೊಳಿಗೆ ಶ್ರೀಕೃಷ್ಣ ಸಭಾಂಗಣಡು ಐತಾರ ಕಾಂಡೆ ನಡಪಾಯರು. ತೊಕ್ಕೋಟುಡು ಕೇಂದ್ರ ಕಚೇರಿನು ಪಡೆದು ಕರಿ ಎನ್ಮ ವರ್ಷಡು ಮೂಜಿ ಶಾಖೆಲೆನ್ ಪಡೆದು ಲಾಬಡು ದುಂಬರಿಯೊಂದುಪ್ಪುನ ತಿಯಾ ಸೇವಾ ಸಹಕಾರ ಸಂಘದ ಎನ್ಮನೆ ವಾರ್ಷಿಕ ಮಹಾಸಭೆಯನ್ನು ಸಂಕೊಳಿಗೆ ಶ್ರೀಕೃಷ್ಣ ಸಭಾಂಗಣಡು ಐತಾರ ನಡಪಾಯರು. ರಾಮಚಂದ್ರ ಗುರಿಕಾರ್ಯರು ತುಡರ್ ಬೆಳಗಾದು ಸಭೆಗೆ ಚಾಲನೆಯನ್ನು ಕೊರಿಯರು. ಮಹಾಸಭೆತ ಗುರ್ಕಾರ್ಮಿನ ವಯಸ್ಸೊಂಡಿನ ಸಂಘದ ಅಧ್ಯಕ್ಷರು ಎಂ ದಿನೇಶ್ ಕುಂಪಲ ಸಂಘ ಶುರುವಾದ ಕಿರು ಅವಧಿರು ಮೂಜಿ ಶಾಖೆಲೆನ್ ಪಡೆದು ಲಾಭಾಂಶ ದಾಖಲೆ ಮಾಡ್ತದಂಡು. ಸಂಘದ ಎ ಗ್ರೇಡ್ ಸದಸ್ಯರಿಗೆ 10% ಡಿವಿಡೆಂಡ್ ಕೊರೊಂದುಲ್ಲ. ಇಂಚಗು ಕುಂಪಲಡ್ ಮೂಜನೆ ಶಾಖೆ ಉದಿಪನಾದ ಉದಿಪನದ ದಿನತಾನಿ ಒಂಜೇ ದಿನಟ್ ಅವಲ ಗ್ರಾಮೀಣ ಪರಿಸರಡ್ 80 ಲಕ್ಷ ರೂಪಾಯಿ ಠೇವಣಿ ಸಂಗ್ರಹ ಮಲ್ತದ ದಾಖಲೆ ಮಲ್ತದಂಡು. ಇದಕ್ಕೆ ಮಾತ ಆಡಳಿತ ಮಂಡಳಿ ಸಿಬ್ಬಂದಿ ಬಳಗ ಸದಸ್ಯರು ಬೊಕ್ಕ ಸ್ವಸಹಾಯ ಸಂಘದ ಸಹಕಾರ ಕಾರಣ ಪಂಡ ತೆರಿಪಾಯರು. ಇವತ್ತು ವಿಶೇಷ ಅಂತ ಹೇಳಿದ್ರೆ ನಮಗೆ ನಾವು ಮೊನ್ನೆ ಒಂದು ತುರಾತುರಿಯಲ್ಲಿ ಕುಂಪಳದಲ್ಲಿ ಅದು ನೆಕ್ಸ್ಟ್ ವಾರ್ಷಿಕ ವರದಿಯಲ್ಲಿ ಬರುವಂಥದ್ದು. ಆದರೆ ನಾವು ಮಾಡಿದ ಸಾಧನೆಯನ್ನು ಹೇಳಲಿಕ್ಕೆ ಸ್ವಲ್ಪ ನಮಗೆ ಸಂತೋಷ ಆಗ್ತದೆ. ಆ ಸಂತೋಷದ ಕೆಲವೊಂದು ಘಟನೆಯನ್ನು ನಿಮ್ಮ ಮುಂದೆ ಇಡಲು ನಾನು ಸಂತೋಷ ಪಡ್ತಾ ಇದ್ದೇನೆ. ನಾವು ತುರಾತುರಿಯಲ್ಲಿ ಮುಂದೆ ನಾವು ಒಂದು 2 ತಿಂಗಳ ಹಿಂದೆ ಕುಂಪಳದಲ್ಲಿ ಒಂದು ಅರ್ಜೆಂಟ್ ಆಗಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ಶಾಖೆಯನ್ನು ಪ್ರಾರಂಭ ಮಾಡುವಾಗ ನಮ್ಮಲ್ಲಿ ಶಾಖೆ ಪ್ರಾರಂಭ ಮಾಡುವಷ್ಟು ಠೇವಣಿ ಇಲ್ಲ. ಬಹುಶಃ ನನ್ನ ಎಲ್ಲ ಮಿತ್ರರು ನಮ್ಮ ನಿರ್ದೇಶಕ ಮಂಡಳಿಯವರು ನನ್ನ ಮೇಲೆ ಒಂದು ವಿಶ್ವಾಸ ಮಾತ್ರ ಇಟ್ಟದ್ದು. ಏನಾದರೆ ಮಾಡ್ತಾರೆ ಅವರು ಅಂತ ವಿಶ್ವಾಸ ಮಾತ್ರ ಇಟ್ಟದ್ದು. ಅವರ ವಿಶ್ವಾಸ ಗಳಿಸಿ ಅವರ ಆಶೀರ್ವಾದ ಗಳಿಸಿ ಠೇವಣಿ ಇಲ್ಲ ನಮ್ಮ ಹತ್ರ. ಅಲ್ಲಿ ಮಾಡುವಂಥ ಖರ್ಚು ಮಾಡುವಷ್ಟು, ಅಲ್ಲಿ ಸಿಬ್ಬಂದಿ ಇಡುವಷ್ಟು, ಅಲ್ಲಿ ಬಾಡಿಗೆ ಕಟ್ಟಡ ಕೊಡುವಷ್ಟು, ಅಲ್ಲಿ ಶಾಖೆ ಮಾಡಿ ಲೋನ್ ಕೊಡುವಷ್ಟು ನಮ್ಮಲ್ಲಿ ಹಣ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿಯ 2 ಶಾಖೆಯನ್ನು ನಿಭಾಯಿಸಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ನಾವು ಪ್ರಾರಂಭದ ದಿನಗಳಲ್ಲಿ 2 ಕಡೆ ರೇಷನ್ ಅಂಗಡಿ ಮಾಡಬೇಕೆಂಬ ಒಂದು ಕನಸನ್ನು ಕಟ್ಟಿಟ್ಟಿದ್ದೆವು. ಅದು ಒಂದು ತಲಪಾಡಿ ತಚ್ಚೇನಿಯಲ್ಲಿ. ತಲಪಾಡಿ ತಚ್ಚೇನಿಯವರು ಅಲ್ಲಿ ಸುಮಾರು ಸಂಘದವರು ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದರು, ನಮಗೆ ಸ್ಟೋರ್ನ ವ್ಯವಸ್ಥೆ ಇಲ್ಲ, ನಾವು ದೂರಕ್ಕೆ ತಲಪಾಡಿ ಅಥವಾ ಕೋಟೆಕಾರಿಗೆಲ್ಲ ಬರಬೇಕಾಗ್ತದೆ, ಇಲ್ಲಿ ಒಂದು ಸ್ಟೋರ್ ಮಾಡಿ ಅಂತ. ಅದೇ ರೀತಿ ಕುಂಪಳದಲ್ಲಿ ಕೂಡ ಒಂದು 6,000 ಮನೆಗಳಿದ್ದು ಕೂಡ ಅಲ್ಲಿ ಸ್ಟೋರ್ ಮಾಡಲಿಕ್ಕೆ ಯಾರು ಸಹ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಲಾಭ ಇಲ್ಲ. ಸ್ಟೋರು ಯಾವ ಉದ್ಯಮಿ ಕೂಡ ಮಾಡುವುದಿಲ್ಲ. ಯಾಕಂದ್ರೆ ಅದರಲ್ಲಿ ಲಾಭ ಇಲ್ಲ. ಅದೊಂದು ಸೇವಾ ಮನೋಭಾವನೆ ಮಾತ್ರ. ಅದರಲ್ಲಿ ನಷ್ಟವೇ ಜಾಸ್ತಿ. ಸಿಬ್ಬಂದಿಯ ಸಂಬಳ ಕೂಡ ಬರೋದಿಲ್ಲ ಅದರಲ್ಲಿ. ಅದಕ್ಕಾಗಿ ಯಾರು ಕೂಡ ಮುಂದೆ ಹೋಗುದಿಲ್ಲ. ಬೇರೆಯವರಲ್ಲಿ ಎಲ್ಲದರಲ್ಲಿ ಕಾಂಪಿಟೇಷನ್ ಮಾಡ್ತಾರೆ. ಇದರಲ್ಲಿ ಸ್ಟೋರ್ ಮಾಡಲಿಕ್ಕೆ ಯಾರು ಸಹ ಕಾಂಪಿಟೇಷನ್ಗೆ ಹೋಗುವುದಿಲ್ಲ. ಅದಕ್ಕಾಗಿ ನಾವು ಆಲೋಚನೆ ಮಾಡಿದೆವು, ಸ್ಟೋರ್ ಮಾತ್ರ ಮಾಡೋದಲ್ಲ, ಸ್ಟೋರ್ನ ಜೊತೆಗೆ ಒಂದು ಶಾಖೆಯನ್ನು ತೆರೆಯುವುದು. ಶಾಖೆಯು ಸ್ಟೋರು 2 ಒಂದೇ ಕಡೆಯಲ್ಲಿದ್ದರೆ ಶಾಖೆಯಲ್ಲಿ ಇರುವ ಲಾಭವನ್ನು ಸ್ಟೋರಿಗೆ ಸಮತೂಗಿಸಲಿಕ್ಕೆ ಆಗ್ತದೆ ಎಂಬ ಆಲೋಚನೆ ಇಟ್ಟುಕೊಂಡು ನಿರ್ದೇಶಕ ಮಂಡಳಿಯವರ ಒಂದು ಸಹಾಯವನ್ನು, ಅವರ ಒಂದು ವಿಶ್ವಾಸವನ್ನು ಗಳಿಸಿಕೊಂಡು ಅವರು ಕೂಡ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟುಕೊಂಡು ನನಗೆ ಒಪ್ಪಿಗೆಯನ್ನು ಕೊಟ್ಟರು. ಆ ಕಾರಣದಿಂದ ಇವತ್ತು ಕುಂಪಳದಲ್ಲಿ ತುರಾತುರಿಯಲ್ಲಿ ಒಂದು ನಾವು ಪ್ರಾರಂಭ ದಿನಗಳಲ್ಲಿ ಶಾಖೆಯನ್ನು ಮಾಡಿದ್ದೇವೆ. ಸಂಘದ ಉಪಾಧ್ಯಕ್ಷರು ಸುನಿಲ್ ಜೆ ಉಚ್ಚಿಲ್ ಸಂಘ 2023-24 ಸಾಲ್ಡ್ ಪಡೆಯಿನ ಅಂದಾಜು ಲಾಭಾಂಶದ ವಿಂಗಡಣದ ಬಗೆಟ್ ಮಾಹಿತಿ ಕೊರಿಯರು. ಆಡಳಿತ ಮಂಡಳಿ ನಿರ್ಣಯ ನಂಬರ್ 745/2024-25 ಒಟ್ಟು ನಿವ್ವಳ ಲಾಭ
5,79,531 ರೂಪಾಯಿ ಗಳಿಸಿದ್ದು ಆಡಳಿತ ಮಂಡಳಿಯ ಲಾಭವನ್ನು ಈ ರೀತಿಯಾಗಿ ವಿನಿಯೋಗಿಸಲು ನಿರ್ಣಯ ಕೈಗೊಂಡಿದ್ದು ಸಾಮಾನ್ಯ ಸಭೆಯ ಮಂಜೂರಾತಿಯನ್ನು ಪಡೆಯುವವರಿಗೆ ಮಂಡಿಸಲಾಗಿದೆ. ಕ್ಷೇಮ ನಿಧಿ 25%, ಅಂದರೆ 1,44,882 ರೂಪಾಯಿ. ಸಹಕಾರ ಶಿಕ್ಷಣ ನಿಧಿ 2%, ಅಂದರೆ 8,692 ರೂಪಾಯಿ. ಇನ್ನು ಕಟ್ಟಡ ನಿಧಿ 25%, ಅಂದರೆ 1,06,489 ರೂಪಾಯಿ. ಲಾಭಾಂಶ ಸಮೀಕರಣ ನಿಧಿ 2%, 6,389 ರೂಪಾಯಿ. ಕೆಟ್ಟ ಅನುಮಾನಾಸ್ಪದ ಸಾಲ ನಿಧಿ 2%, 25,046 ರೂಪಾಯಿ. ಸಿಬ್ಬಂದಿ ಕಲ್ಯಾಣ ನಿಧಿ 5%, 14,401 ರೂಪಾಯಿ. ಸರ್ವಜನೋಪಕಾರ ನಿಧಿಯನ್ನು 9%, 24,626 ರೂಪಾಯಿ. ಸದಸ್ಯ ಮಕ್ಕಳ ಶಿಕ್ಷಣ ನಿಧಿ 5%, 12,450 ರೂಪಾಯಿ. ಸಿಬ್ಬಂದಿ ಬೋನಸ್ 15 ದಿನಗಳ ವೇತನ 47,311 ರೂಪಾಯಿ. ಸದಸ್ಯರು ಪಾವತಿಸಿದ ಬಂಡವಾಳದ ಮೇಲೆ ಡಿವಿಡೆಂಡ್ 10%, ಅದು 1,33,150 ರೂಪಾಯಿ. ಒಟ್ಟು 5,23,436 ರೂಪಾಯಿ. ಉಳಿಕೆ ಮೊತ್ತ ಕ್ಷೇಮ ನಿಧಿಗೆ 56,095 ರೂಪಾಯಿ. ಒಟ್ಟು 5,79,531 ರೂಪಾಯಿ. ಉಳ್ಳಾಲ ತೀಯ ಸಮಾಜದ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರಾದ ಆಯ್ಕೆಯಾಯಿನ ಸಂಘದ ಅಧ್ಯಕ್ಷರು ದಿನೇಶ್ ಕುಂಪಾಲರಿಗೆ ಈ ಪೊರ್ತು ಮಾನಾದಿಗೆ ಮಂತೇರು. ಅಂಚನೆ ಕ್ಲಬ್ದ ಸಮಯಡ್ ಸಾಲ ಮರುಪಾವತಿ ಮಲ್ತಿನ ಸದಸ್ಯರಿಗೆ ಎಡ್ಡೆ ಠೇವಣಿದಾರರಿಗೆ ಬೊಕ್ಕ ಎಡ್ಡೆ ಸ್ವಸಹಾಯ ಸಂಘದ ಸದಸ್ಯರಿಗೆ ಅಭಿನಂದನೆ ಸಂದಾಯಿರು. ಮುಖ್ಯವಾಗಿ ಕಾರಣೀಕರ್ತರಾಗಲು ಇವರೊಂದು ಅಳಿಲು ಸೇವೆ ಬಹಳ ಮುಖ್ಯವಾಗಿದೆ. ಇದನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಲು ಇಷ್ಟಪಡ್ತಿದ್ದೇನೆ. ತುಂಬ ಹೃದಯದ ಸ್ವಾಗತವನ್ನು ಕೊಂಡಾಗ ನಾವು ಸುಮಾರು ಅರ್ಧ ಗಂಟೆಯನ್ನು ವ್ಯಯಿಸಲಿಕ್ಕೂ ಅವರು ಅವಕಾಶ ಕೊಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಸೂರಜ್ ಅವರು, ಪುಷ್ಪಾ ಸೂರಜ್ ಅವರು ನಮ್ಮ ಸಂಘಕ್ಕೆ ಬೆನ್ನೆಲುಬು, ಪಿಲ್ಲರ್ ಅಂತ ಹೇಳ್ಬೋದು. ಅವರು ಇಂತಹ ಒಂದು ಶ್ರೇಷ್ಠ ಕೊಡುಗೆ ಈ ದಾನಿಗಳು ಕೂಡ, ಅವರು ಸಮಾಜ ಸೇವಕರು ಕೂಡ. ಹಾಗೆ ಶ್ರೀಮಂತಿಕೆಯನ್ನ ಒಂದು ಸಂಘದ ಅಭಿವೃದ್ಧಿಯಲ್ಲಿ ಠೇವಣಿ ನೀಡುವ ಮೂಲಕ ಅವರು ಬೇರೆ ಬೇರೆ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಕೂಡ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಹಕಾರ ಸಿಗಲಿ ಎಂಬ ಭಾವನೆಯಿಂದ ಪುಷ್ಪಾ ಸೂರಜ್ ಅವರು ನಮ್ಮ ಸಂಘದಲ್ಲಿ ದೊಡ್ಡ ಮೊತ್ತವನ್ನು ಠೇವಣಿ ಇಟ್ಟು ಅದನ್ನ ಸ್ವಸಹಾಯ ಸಂಘದಲ್ಲಿ ಸಾಲವನ್ನು ಕೊಡಲಿಕ್ಕೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ನಿತ್ಯ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಶವಂತಿ ಜೆ ಉಚ್ಚಿಲ್ ಸಂಘದ ವರದಿ ನಡಾವಳಿ ಆಯವ್ಯಯ ಮಂಡಿಸಾಯಿರು. ಸಂಘದ ಆಡಳಿತ ವರದಿಯನ್ನು ಓದಿ ದಾಖಲಿಸುವುದು. ಆಡಳಿತ ಮಂಡಳಿ ನಿರ್ಣಯ ನಂಬರ್ 742 2024-25. ಆತ್ಮೀಯ ಸದಸ್ಯ ಬಾಂಧವರೇ, ಟಿಯಾ ಸೇವಾ ಸಹಕಾರ ಸಂಘವು 8ನೇ ವರ್ಷವನ್ನು ಪೂರ್ಣಗೊಳಿಸಿರುವ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತಾ, ಈಗಾಗಲೇ ಟಿಯಾ ಸೇವಾ ಸಹಕಾರ ಸಂಘವು 2 ಶಾಖೆಗಳನ್ನು ಒಳಗೊಂಡಿದ್ದು ಸತತ 3 ವರ್ಷಗಳಿಂದಲೂ ಲಾಭದತ್ತ ಹೆಜ್ಜೆ ಹಾಕುತ್ತಿದೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತಿದ್ದೇನೆ. ನಮ್ಮ ಸಂಸ್ಥೆಯು ಪ್ರಗತಿಯತ್ತ ಸಾಗಲು ವಿಶೇಷ ಕಾಳಜಿ ವಹಿಸುತ್ತಿರುವ ಸಮರ್ಥ ಆಡಳಿತ ಮಂಡಳಿ, ಅದಕ್ಕನುಸಾರವಾಗಿ ನಗುಮೊಗದಿಂದ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ವರ್ಗದ ಪರಿಶ್ರಮ, ಸದಸ್ಯ ಗ್ರಾಹಕರ ಪ್ರೋತ್ಸಾಹ, ಬೆಂಬಲ ಮತ್ತು ಸಹಕಾರವನ್ನು ಸ್ಮರಿಸುತ್ತಾ ದಿನಾಂಕ 31/3/2024 ಅಂತ್ಯಗೊಂಡಿರುವ 2023-24ನೇ ಸಾಲಿನ ವಾರ್ಷಿಕ ಚಟುವಟಿಕೆಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಸಂಘದ ನಿರ್ದೇಶಕರು ಪ್ರಕಾಶ್ ಎಂ ಉಳ್ಳಾಲ್, ನಾಗಪ್ಪ ಅಡ್ಯಾರ್, ಸೂರಜ್ ಕುಮಾರ್, ಉಮೇಶ್ ಕುತ್ತಾರ್, ಮಾಧವ ಉಳ್ಳಾಲ್, ಅಭಿಜಿತ್ ಎ, ಶ್ರೀಮತಿ ರಜನಿ ಕುಮಾರಿ, ಶ್ರೀಮತಿ ಲತಾ, ಶ್ರೀಮತಿ ಹರಿಣಾಕ್ಷಿ ಸಭೆತ ಮುತಾಲಿಕೆಡಿತ್ತೇರು. ಲೋಹಿತ್ ಕುಮಾರ್ ಪ್ರಾರ್ಥನೆ ಪಂಡೇರು. ಅಧ್ಯಕ್ಷರು ದಿನೇಶ್ ಕುಂಪಲ ಎತ್ಕೊಂಡೇರು. ಪತ್ರಕರ್ತರು ಸತೀಶ್ ಪುಂಡಿಕಾಯಿ ಸಭೆಸ್ದಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ವಿಟ್ಲ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಮುತಾಲಿಕೆಡು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಕೋಣಾಜೆ ಉಳ್ಳಾಲ ತಾಲೂಕುದ ಒಟ್ಟು ಸೇರಿಗೆಡು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ 133ನೇ ಜನ್ಮ ದಿನಾಚರಣೆಯನ್ನು ತಂಕಲ್ನ 4ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮವಾದ ಅಸೈಗೋಳಿ ಕೇಂದ್ರ ಮೈದಾನಡು ಐತಾರು ನಡಪಾಯರು. ವಿಟ್ಲ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ್ ಸೇವಾ ಸಮಿತಿ ಬೊಕ್ಕ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಕೊಣಾಜೆದ 4ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮವಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ
133 ಜನ್ಮ ದಿನಾಚರಣೆಯನ್ನು ಅಸೈಗೋಳಿ ಕೇಂದ್ರ ಮೈದಾನಡು ಐತಾರ ನಡಪಾಯರು. ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿದ ಉಳ್ಳಾಲ ತಾಲೂಕು ಅಧ್ಯಕ್ಷರು ನಾಗೇಂದ್ರ ಪ್ರಸಾದ್ ತುಡರ್ ಬೆಳಗಾದು ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ದು ಎಡವೈಕೆರು. BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ಶ್ರೀಯುತ ಯಾದವ ಕಣಾಜೆ ಇವರ ನೇತೃತ್ವದಲ್ಲಿ ಸುಮಾರು 1 ವರ್ಷ ಹಿಂದೆ ಸ್ಥಾಪನೆಗೊಂಡಿದೆ. ಈ ವಿದ್ಯಾನಿಧಿ ಸಮಿತಿಯು ಉಳ್ಳಾಲ ಕ್ರಿಸ್ಟಲ್ ವಲಯದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಇದನ್ನು ವರ್ಷವನ್ನು ಏರ್ಪಡಿಸಿಕೊಂಡು ಬಂದಿರುತ್ತದೆ. ಹಾಗೂ ಉಳ್ಳಾಲ ವಲಯ ವ್ಯಾಪ್ತಿಯಲ್ಲಿರುವ ಕೆಲವೊಂದು ಶಾಲೆಯನ್ನು ದತ್ತು ತೆಗೆದುಕೊಂಡು ಶಾಲೆಯ ದುರಸ್ತಿ ಕಾರ್ಯವನ್ನು ಕೂಡ ನೆರವೇರಿಸಿರುತ್ತೇವೆ. ಕಾರ್ಯಕ್ರಮಡು ಮಲ್ಲಬಿನಿರಾದ ಪಾಲ್ಪಡೆಯಿನ ಬೋಳಾರ ಸರಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆದ ಪ್ರಭಾರ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಜುಡಿತ್ ಸಲ್ದಾನ ಪಾತಿರಂದು ಮಾತಾ ಎಡ್ಡೆ ವಿಚಾರಲು ನಮಡ ಉಂಡು ಆಂಡ ಅವೇನು ನಮ್ಮ ಜೋಕ್ಲೆಗೆ ತೆರಿಪಾದು ಅಳವಡಿಸಾವನ ಬೇಲೆನು ನಮ್ಮ ಮಲ್ಪುಡಾತನ ಪಣದು ಅಭಿನಂದನೆದ ಪಾತ್ರ ಪಂಡೆರು. ವಿಶ್ವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜನ್ಮದಿನವನ್ನು ಇವತ್ತು ಬಹಳ ಅದ್ಧೂರಿಯಾಗಿ ಈ ಉಳ್ಳಾಲ ಕ್ಷೇತ್ರದಲ್ಲಿ ಈ ಒಂದು ಅಸೈಗುಳಿಯ ಈ ಒಂದು ಸಭಾಂಗಣದಲ್ಲಿ ಭವ್ಯ ಮಂಟಪದಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯುತ್ತಿರುವುದು ನನಗೆ ಬಹಳ ಹೆಮ್ಮೆ ಅಂದಿದೆ. ಇದರ ರೂವಾರಿಯಾಗಿದ್ದ ಶ್ರೀಯುತ ಯಾದವ್ ಸರ್ ಮತ್ತು ಅವರ ಬಳಗ, ಅವರ ಈ ಸಂಘ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದೆ. ಅವರಿಗೆ ಇದರ ಕ್ರೆಡಿಟ್ ಸಲ್ಲುತ್ತದೆ. ನಿಜವಾಗಿಯೂ ಅವರು ಅವಿರತ ಸೇವೆಯನ್ನು ಇದರಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಯುತ ಯಾದವ್ ಸರ್, ನಿಮ್ಮ ಈ ಎಲೆಮರೆಯ ಕಾಯಿಯಲ್ಲಿ ಇದ್ದಂತೆ ನೀವು ಈ ಸೇವೆ ಮಾಡ್ತಾ ಇದ್ದೀರಾ. ಬಹಳಷ್ಟು ಜನರಿಗೆ ನೀವೊಂದು ದಾರಿದೀಪವಾಗಿದ್ದೀರಾ. ಬಹಳಷ್ಟು ಈ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಿಮಗೆ ನಾನು ಊರಿನ ಮಹಾಜನತೆಯ ಪರವಾಗಿ, ನನ್ನ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಲೇಸ್ತ ಗುರ್ಕಾರ್ಮಿಣ ವಹಿಸೊಂಡಿನ ವಿಟ್ಲ ದಲಿತ್ ಸೇವಾ ಸಮಿತಿ ಸ್ಥಾಪಕ ಅಧ್ಯಕ್ಷರು ಸೇಸಪ್ಪ ಬೆದ್ರಕಾಡು ಡಾಕ್ಟರ್ BR ಅಂಬೇಡ್ಕರ್ ಈ ದೇಶದ ಸಮಾಜದ ನಾಯಕಿ ಆರು ಕೇವಲ ದಲಿತರಿಗೂ ಮಾತ್ರ ನಾಯಕಿ ಆತ್ತು. ದೇಶದ ಪ್ರತಿಯೊರಿನಲ ನಾಯಕಿ ಪಂಡ ತೆರಿಪಾಯಿರು. ಸ್ವಜ್ಞಾನಿ ಸಂವಿಧಾನ ಶಿಲ್ಪಿ ಆಗಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಛಲ ಎಂಥದ್ದು ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ ಮಕ್ಕಳೇ. ಬಹುಶಃ ಇಲ್ಲಿ ಒಂದು ಭಾಷಣ ಸ್ಪರ್ಧೆಯನ್ನು ಕೂಡ ಯಾದವ್ ಸರ್ ಅವರು ಏರ್ಪಡಿಸಿದರು. ಈ ಭಾಷಣ ಸ್ಪರ್ಧೆಯಲ್ಲಿ ಮಕ್ಕಳು ಭಾಷಣ ಮಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ದಲಿತ ನಾಯಕಲ್ಲ, ಅಂಬೇಡ್ಕರ್ ಅವರು ಈ ದೇಶದ ಇಡೀ ಸಮಾಜದ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಸೀಮಿತಗೊಳಿಸಿ, ಒಂದು ವರ್ಗಕ್ಕೆ ಸೀಮಿತಗೊಳಿಸಿ ಅವರನ್ನು ಆ ಸಮುದಾಯದ ನಾಯಕ ಎನ್ನುವಂತಹ ಒಂದು ವ್ಯವಸ್ಥೆ ಈಗ ಬಿಂಬಿಸಲ್ಪಟ್ಟಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಬ್ಬರ, ಅದರಲ್ಲಿ ಕೂಡ ಹೆಚ್ಚಾಗಿ ಮಹಿಳೆಯರ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಜನ್ಮ ದಿನಾಚರಣೆದ ಅಂಗವಾದ ನಡಪಾಯಿನ ಪಂತಗೊಬ್ಬುಡಿ ಗೆಂದಿನಕ್ಲಿಗೆ ಈ ಪೊರ್ತು ಇನ್ನಾಬ್ಲೆನು ವಿತರಣೆ ಮಾಡ್ತೇರು. ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಕೈ ಚಪ್ಪಲ ಕೊಡಿ ಮಕ್ಕಳ ಎಲ್ಲರೂ ಕೂಡ. ಸ್ಥಾಪಕರು, ಸಮಾಜ ಸೇವಕರು ಈ ಒಂದು ಅದ್ಧೂರಿಯಾದ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀತಾ ಇದೆ. ಪ್ರಬಂಧ ಸ್ಪರ್ಧೆಯಲ್ಲಿ ಸಬೀದ 7ನೇ ತರಗತಿ ದಕ್ಷಿಣ ಕನ್ನಡ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ 6ನೇ ತರಗತಿ ನೆಪಿಸತ್ ರಿಜಾ 6ನೇ ತರಗತಿ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಮಾರ್ನಬೈಲ್ ಮಹಿಳಾ ಪದವಿ ಪೂರ್ವ ಕಾಲೇಜದ ಸಹ ಪ್ರಾಧ್ಯಾಪಕರು MD ಮಂಚಿ, ಮುನ್ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಗ್ರೇಸಿ ಡಿಸೋಜಾ, ಕುಂಟಲಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯ ಶಿಕ್ಷಕಿ ಶ್ರೀಮತಿ ಚಂದ್ರಿಕಾ, ಸಂವಿಧಾನ ಶಿಲ್ಪಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ್ ಸೇವಾ ಸಮಿತಿದ ಕಾರ್ಯಾಧ್ಯಕ್ಷರು ಚಂದ್ರಶೇಖರ್ ಯು ವಿಟ್ಲ, ಮುನ್ನೂರು ಶಾಲೆ ಶಿಕ್ಷಕಿ ಯಶೋಧ, ಕೊಣಾಜಿ ಶಾಲೆ STMC ಅಧ್ಯಕ್ಷರು ದಯಾನಂದ ಗಟ್ಟಿ,
ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದು ಪಾಲ್ಪಡೆದು ಇನಾಬ್ರೆನು ವಿತರಣೆ ಮಾಡ್ತೇರು. ಗ್ರೀಷ್ಮ, ಶರಣ್ಯ, ಭವ್ಯಶ್ರೀ, ಪ್ರೀತಿಕಾ, ಚರಿತ್ರಾ ಪ್ರಾರ್ಥನೆ ಪಂಡೇರು. ಸಮಿತಿ ಜಿಲ್ಲಾ ಉಪಾಧ್ಯಕ್ಷರು ಪ್ರಸಾದ್ ಬುಳ್ಮಾರ್ ಸಭೆ ನಿತ್ಕೊಂಡು ಸಭೆ ಸ್ಥಾರಿಕೆ ಮಾಡ್ತೇರು. ಸಂಘಟನಾ ಕಾರ್ಯದರ್ಶಿ ಯಾದವ ಕಾರ್ಯಕ್ರಮದ ಬಗೆಟು ಪ್ರಾಸ್ತಾವಿಕ ಪಾತ್ರ ಪಂಡೇರು. ನಾವು ಒಂದು ಅಂಬೇಡ್ಕರ್ ಜನ್ಮದಿನಾಚರಣೆ ಮಾಡಬೇಕಾದ್ರೆ ಪ್ರತಿ ವರ್ಷ ಶಾಲೆಗಳಿಗೆ ಜನವರಿಯಲ್ಲಿ ನಾವು ಸುತ್ತೋಲೆಯನ್ನು ಹೊರಡಿಸ್ತೇವೆ. ಏಕೆಂದರೆ ಒಂದು ಕ್ಲಾಸಿಗೆ 7, 8 ಅಥವಾ 5 ಆಟೋಟ ಸ್ಪರ್ಧೆಗಳನ್ನು ಇಟ್ಕೊಂಡು ನಾವು ಆ ಶಾಲೆಯ ಮಕ್ಕಳ ಆಟದ ಪ್ರೇಡಿಗೆ ಆಡಿಸಬೇಕಂತ ನಾವು ಮೊದಲೇ ಸುತ್ತೋಲೆಯನ್ನು ಕಳಿಸುತ್ತೇವೆ. ಹೀಗಾಗಿ ಈ ವರ್ಷ ನಾವು ಏಪ್ರಿಲ್ ಅಲ್ಲಿ ಜನ್ಮದಿನಾಚರಣೆ ಮಾಡಬೇಕಿತ್ತು 14ಕ್ಕೆ, ಕಾರಣಾಂತರ ನಾವು ಮುಂದೆ ದೂಡಿದ್ದೆವು. ಅದೇ ರೀತಿ ಈ ವರ್ಷ ವಿಶೇಷ ಏನೆಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆ ಮತ್ತು ಪ್ರಬಂಧ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆ ಇದು 133ನೇ ಜನ್ಮದಿನಾಚರಣೆ ಅಂಗವಾಗಿ ನಾವು ಒಂದು ಹೆಚ್ಚುವರಿ ಒಂದು ಸ್ಪರ್ಧೆಯನ್ನು ಇಟ್ಕೊಂಡಿದ್ದು. ಹಾಗಾಗಿ ಈ ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ 300 ಇಲ್ಲಿ ನಾವು ಜನವರಿ 19 ರಂದು ನಾವು ಈ ಕಾರ್ಯಕ್ರಮವನ್ನು ಅಲ್ಲಿ ನಡೆಸಿ ಇದ್ದೆವು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ KC ರೋಡ್ ಕೋಮರಂಗಳದ ಮೊಯ್ದೀನ್ ಬಾವೆರನ ಮಗೆ ಮಹಮ್ಮದ್ ಮುನೀಶ್ ಶನಿವಾರ ಕಾಂಡೆ ಅಧಿಕಾರ ಸ್ವೀಕಾರ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ KC ರೋಡ್ ಕೋಮರಂಗಳದ ಮೊಯ್ದೀನ್ ಬಾವರನ ಮಗೆ ಮೊಹಮ್ಮದ್ ಮುನೀಶ್ ಆಯ್ಕೆಯಾದಿದ್ದು ಇಂಬೇರ್ನ ಅಧಿಕಾರ ಸ್ವೀಕಾರದ ಲೇಸು ಕುಡ್ಲ ಎಮ್ಮೆ ಕೆರೆತ ಲಕ್ಷ್ಮೀನಾರಾಯಣ ಸಭಾಂಗಣಡು ಶನಿವಾರ ನಡೆತದೆ. ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ನ ಐವನ್ ಡಿಸೋಜಾ ಪಾತ್ರೊಂದು ವಿದ್ಯಾರ್ಥಿ ಸಂಘಟನೆದ ಮೂಲಕ ನಾಯಕತ್ವ ಗುಣ ಬುಲೆಪಾವಡು ಪಂಡದು ವಿದ್ಯಾರ್ಥಿ ನಾಯಕೆ ಮೊಹಮ್ಮದ್ ಮುನೀಶ್ ಬೊಕ್ಕ ಆರನ ತಂಡಗು ಅಭಿನಂದನದ ಪಾತ್ರ ಪಂಡೇರು. ವಿದ್ಯಾರ್ಥಿ ನಾಯಕತ್ವ ನಶಿಸಿ ಹೋಗ್ತಾ ಇದೆ. ಅದಕ್ಕೆ ಸರಿಯಾದಂತಹ ಪ್ರೋತ್ಸಾಹ ಇಲ್ಲ. ಕಾಲೇಜುಗಳಲ್ಲಿ ಹಿಂದೆ ವಿದ್ಯಾರ್ಥಿ ಚುನಾವಣೆ ಅಂದರೆ ಅದು ಒಂದು ವಿಧಾನಸಭೆ ಲೋಕಸಭೆ ಚುನಾವಣೆ ನಡೆದಷ್ಟೇ ಎತ್ತರ ಮಟ್ಟದಲ್ಲಿ ಮತ್ತು ಗೌರವದಲ್ಲಿ ನಡೀತಾ ಇತ್ತು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾಯಕತ್ವವನ್ನು ಪಡೆಯುವಂಥದ್ದು ಅದು ಚುನಾವಣೆ ಮೂಲಕ ಆರಿಸಿ ಬಂದರೆ ಅವರಿಗೆ ನಾಯಕರು ಅಂತೇಳಿ ಗುರುತಿಸಿಕೊಳ್ಳುವಂಥದ್ದು, ನಾಯಕತ್ವ ಬೆಳೆಸುವಂಥದ್ದು ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ಇವತ್ತು ಯಾವುದಕ್ಕಾದ್ರೂ ಒಂದು ಕೊರತೆ ಇದ್ರೆ ಆ ಕೊರತೆಗಳಲ್ಲಿ ಅನೇಕ ಕೊರತೆಗಳು ಇರಬಹುದು. ಆದರೆ ಅನೇಕ ಕೊರತೆಗಳಲ್ಲಿ ಸಮರ್ಥ ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾಯಕತ್ವದ ಕೊರತೆಯು ಇವತ್ತು ಇದೆ ಅಂತ ಹೇಳುವುದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘಟನೆದ ಕಾನೂನು ಸಲಹೆಗಾರರು ವಕೀಲರು ದಿನಕರ್ ಶೆಟ್ಟಿ ವಿದ್ಯಾರ್ಥಿ ಸಂಘಟನೆಗೆ ಆಯ್ಕೆಯಾಯಿನಕ್ಲಿಗೆ ಆದೇಶ ಪತ್ರನ್ನು ವಿತರಿಸಾದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಮಾಜಿ ಶಾಸಕರು JR ಲೋಬೋ, ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು ರಾಕೇಶ್ ಮಲ್ಲಿ, ONGC ಮ್ಯಾನೇಜರ್ ಅನಿಲ್ ಕುಮಾರ್, ಮಾಜಿ ಮೇಯರ್ ಪ್ರತಿಭಾ ಕುಳಾಯ್, ಶಶಿಧರ್ ಹೆಗ್ಡೆ, ದಿವಾಕರ್ ಪಾಂಡೇಶ್ವರ, ಡಾಕ್ಟರ್ ನವೀನ್ ಶೆಟ್ಟಿ, ವಿಶ್ವಾಸ್ ದಾಸ್, ದೀಪಕ್ ಪಿಲಾರ್, ಕೋಟಕಾರ್ ಪಂಚಾಯತ್ ಮಾಜಿ ಸದಸ್ಯರು ಮುನೀಶ್ರೇನ ಅಮ್ಮೇರು, ಮೊಯ್ದೀನ್ ಬಾವ ಕೋಮರಂಗಳ ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದು ಪಾಲ್ಪಡೆದಿದ್ದರು. ಅಧ್ಯಕ್ಷರಾದ ಅಧಿಕಾರ ವಹಿಸೊಂಡಿ ಬೊಕ್ಕ ಮುನೀಶ್ರೇನ ಭರ್ಜರಿ ರೋಡ್ ಶೋ ನಡೆದರು.
ಮೋಕ್ಯದ ವೀಕ್ಷಕ ಬಂಧುಲೆ ಇಡೆಗೆ ಪುಸ್ತಕದ ಇನ್ನಿತ ಸುದ್ದಿ ವಂಚಲು ಮುಗಿತಂದಿಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲ ಒಂದು ಪ್ಲೇ ಪುಸ್ತಕ 24x7